everyone, welcome to Curious Minds Kannada YouTube channel. This is your science facilitator Pooja. In this video we are going to see the 7th standard science 4th chapter electricity, magnetic and heating effects complete explanation. So ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ ಬೈಲಿಂಗ್ಯುವಲ್ ಆಗಿ. ಸೊ ಇಲ್ಲೊಂದಿಷ್ಟು ಪಾಠನ ಕ್ವೆಶ್ಚನ್ಸ್ ಮೂಲಕ ಸ್ಟಾರ್ಟ್ ಮಾಡಿದ್ದಾರೆ and these question answers will be given for you in this chapter. Yes, first, if we don't have electric lamp while making an electric circuit with an electric cell, is there any other way through which we can find if the current is flowing in the circuit? ಅಕಸ್ಮಾತಾಗಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದ್ದಾಗ ಈ ಒಂದು ಎಲೆಕ್ಟ್ರಿಕ್ ಲ್ಯಾಂಪ್ ನಮ್ಮ ಹತ್ರ ಇಲ್ಲ ಅಂತ ಅಂದರೆ ಬೇರೆ ಯಾವ ಥರನಾದ್ರೂ ನಾವು ಕಂಡು ಹಿಡಿಬೋದು ಅದ್ರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಅಂತ ಕೇಳಿದ್ದಾರೆ. ಸೆಕೆಂಡ್, ಈಸ್ ಇಟ್ ಪಾಸಿಬಲ್ ಟು ಮೇಕ್ ಟೆಂಪರರಿ ಮ್ಯಾಗ್ನೆಟ್ ಮಾಡಲಿಕ್ಕೆ ಸಾಧ್ಯನಾ? ಹೌ ಕ್ಯಾನ್ ದೀಸ್ ಬಿ ಡನ್? ಮಾಡೋ ಹಾಗಿದ್ದರೆ ಹೇಗೆ ಮಾಡ್ಬೋದು? ವಿ ಕ್ಯಾನ್ ಜನರೇಟ್ ಹೀಟ್ ಬೈ ಬರ್ನಿಂಗ್ ಫಾಸಿಲ್ ಫ್ಯೂಯಲ್ಸ್ ಆ್ಯಂಡ್ ವುಡ್. ಸೌದೆಗಳನ್ನು ಉರಿಸೋದ್ರಿಂದ ಹೀಟ್ ಜನರೇಟ್ ಆಗುತ್ತೆ, ನಿಮ್ಮೆಲ್ರಿಗೂ ಗೊತ್ತು. ಬಟ್ ಹೌ ಈಸ್ ಹೀಟ್ ಜನರೇಟೆಡ್ ಇನ್ ವೇರಿಯಸ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್? ಆದರೆ ಈ ಸೌದೆ ಇರಲ್ಲ, ಪೆಟ್ರೋಲ್ ಹಾಕಲ್ಲ, ಡೀಸೆಲ್ ಹಾಕಲ್ಲ, ಆದರೂ ಕೂಡ ಬೇರೆ ಬೇರೆ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸಲ್ಲಿ ಫಾರ್ ಎಕ್ಸಾಂಪಲ್ ಗೀಸರ್ ಇರಬಹುದು, ಎಲೆಕ್ಟ್ರಿಕಲ್ ಕಾಯಿಲ್ ಇರ್ಬೋದು, ಐರನ್ ಬಾಕ್ಸ್, ಡ್ರೈಯರ್, ಅದರಲ್ಲೆಲ್ಲ ಹೇಗೆ ಹೀಟ್ ಜನರೇಟ್ ಆಗುತ್ತೆ? ಹೌ ಡು ವಿ ನೋ ಇಫ್ ಅ ಸೆಲ್ ಆರ್ ಅ ಬ್ಯಾಟ್ರಿ ಈಸ್ ಡೆಡ್? ಕ್ಯಾನ್ ಆಲ್ ಸೆಲ್ಸ್ ಆ್ಯಂಡ್ ಬ್ಯಾಟ್ರೀಸ್ ಆರ್ ರೀಚಾರ್ಜ್ಡ್? ಒಂದು ಸೆಲ್ ಖಾಲಿ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಹಾಗೆ ಎಲ್ಲ ಬ್ಯಾಟ್ರಿಗಳನ್ನು ನಾವು ಪುನಃ ರೀಚಾರ್ಜ್ ಮಾಡಬಹುದಾ? ಸೊ ಈ ಒಂದು ಪಾಠವನ್ನು ಒಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ ಕೊಟ್ಟಿದ್ದಾರೆ ನೋಡಿ. ಅದು ಇಟ್ ವಾಸ್ ಅ ಡೇ ಆಫ್ ಸೈನ್ಸ್ ಎಕ್ಸಿಬಿಷನ್ ಇರುತ್ತೆ ಆ್ಯಂಡ್ ದ ಸ್ಕೂಲ್ ವಾಸ್ ಬಸ್ಸಿಂಗ್ ವಿತ್ ಎನರ್ಜಿ. ಸೊ ಸ್ಕೂಲಲ್ಲಿ ಫುಲ್ ಎನರ್ಜಿ ಇರುತ್ತೆ ಬಿಕಾಸ್ ಮಾಡೆಲ್ಸ್ ಎಲ್ಲ ಮಾಡಿರ್ತಾರೆ ಮಕ್ಕಳು. ಮೋಹಿನಿ ಆ್ಯಂಡ್ ಆಕರ್ಷ್ ಅಲಾಂಗ್ ವಿತ್ ದ ಫ್ರೆಂಡ್ಸ್ ವೆಂಟ್ ಫ್ರಮ್ ಒನ್ ಎಕ್ಸಿಬಿಟ್ ಟು ಅನದರ್. ಸೊ ಫ್ರಮ್ ಒನ್ ಟು ಅನದರ್ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ರು. ಈಗರ್ಲಿ ಎಕ್ಸ್ಪ್ಲೋರಿಂಗ್ ಡಿಫ್ರೆಂಟ್ ಮಾಡೆಲ್ಸ್, ಆಸ್ಕಿಂಗ್ ಕ್ವೆಶನ್ಸ್ ಆ್ಯಂಡ್ ಟೇಕಿಂಗ್ ನೋಟ್ಸ್. ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ರು, ಬೇಕಾಗಿದ್ದ ಇನ್ಫಾರ್ಮೇಷನ್ಸನ್ನು ಬರ್ಕೊಳ್ತಾ ಇದ್ರು. ಒಂದು ಸಿಂಪಲ್ ಮಾಡೆಲ್ ರಿಯಲಿ ಫ್ಯಾಸಿನೇಟೆಡ್ ದೆಮ್. ಒಂದು ಚಿಕ್ಕ ಮಾಡೆಲ್ಲು ಅವರಿಗೆ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇಟ್ ವಾಸ್ ವರ್ಕಿಂಗ್ ಮಾಡೆಲ್ ಆಫ್ ದ ಲಿಫ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ ವಿಚ್ ವಾಸ್ ಡಿಸ್ಪ್ಲೇಡ್ ಬೈ ದ ಸೀನಿಯರ್ ಸುಮನ. ಸೊ ಸುಮನ ಅನ್ನೋ ಸೀನಿಯರು ಒಂದು ಕ್ರೇನನ್ನು ಅಲ್ಲಿ ಎಕ್ಸಿಬಿಟ್ ಮಾಡಿರ್ತಾರೆ. So, in it, instead of a hook like a typical crane, there was an iron. Okay, when Sumana closed the circuit, the nail picked up the iron paper and clips like a magnet. When she opened the circuit, the clips fell off. ಸೊ ಯಾವಾಗ ಅಲ್ಲಿ ಒಂದು ಮ್ಯಾಗ್ನೆಟ್ ಬದಲು ಒಂದು ಚಿಕ್ಕ ಐರನ್ ನೇಲ್ ಮೊಳೆ ಇರುತ್ತೆ, ಯಾವಾಗ ಸರ್ಕ್ಯೂಟನ್ನು ಕ್ಲೋಸ್ ಮಾಡ್ತಾರೆ ಅಂದರೆ ಸ್ವಿಚ್ ಆನ್ ಮಾಡ್ತಾರೋ ಆವಾಗ ಏನಾಗುತ್ತೆ, ಅದು ಎಲ್ಲ ಪೇಪರ್ ಕ್ಲಿಪ್ಪನ್ನು ಅಂಟ್ಕೊಳ್ಳುತ್ತೆ. ಸ್ವಿಚ್ ಆಫ್ ಮಾಡಿದ ತಕ್ಷಣ ಎಲ್ಲ ಬಿದ್ದು ಹೋಗುತ್ತೆ. ಸೊ ಮೋಹಿನಿ ಆ್ಯಂಡ್ ಆಕಾಶ್ ವಾಸ್ ಸರ್ಪ್ರೈಸ್, ತುಂಬ ಸರ್ಪ್ರೈಸ್ ಹೋದ್ರು ಅವರು, ಹೇಗಾಯ್ತಿದು ಅಂತ. ಆಮೇಲೆ ಅವ್ರಿಗೆ ನೆನಪಾಯಿತು, ದ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ವೆರ್ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್. ಸೊ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ನ ಅಟ್ರಾಕ್ಟ್ ಮಾಡುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಐರನ್ ವಾಸ್ ಅ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಆಬ್ವಿಯಸ್ಲಿ ಐರನ್ ವಿಲ್ ಗೆಟ್ ಅಟ್ಯಾಚ್ಡ್ ಟು ಮ್ಯಾಗ್ನೆಟ್, ಸೊ ಇಟ್ ಇಸ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಬಟ್ ಇನ್ ಸುಮನಾಸ್ ಮಾಡೆಲ್ ದೆರ್ ವಾಸ್ ನೋ ಮ್ಯಾಗ್ನೆಟ್. ಅಲ್ಲಿ ಮ್ಯಾಗ್ನೆಟೇ ಇರಲಿಲ್ಲ, ಓನ್ಲಿ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮಾತ್ರ ಇತ್ತು. ಸೊ ದೇ ವರ್ ಸೋ ಎಕ್ಸೈಟೆಡ್ ದ್ಯಾಟ್ ದೇ ವಾಂಟೆಡ್ ಟು ಟ್ರೈ ದಿಸ್ ಔಟ್ ಫಾರ್ ದೆಮ್ಸೆಲ್ಸ್. ಸೊ ಅವರೇ ಈ ಒಂದು ಪ್ರಯೋಗನ ಮಾಡಿ ನೋಡಬೇಕು ಅನ್ನೋ ಅಷ್ಟು ಎಕ್ಸೈಟ್ ಆದರು. ಸೊ ದೇ ಹ್ಯಾವ್ ಗಿವನ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ. ಡಸ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಹ್ಯಾವ್ ಅ ಮ್ಯಾಗ್ನೆಟಿಕ್ ಎಫೆಕ್ಟ್? ಹಾಗಿದ್ದರೆ ಆ ಎಲೆಕ್ಟ್ರಿಕ್ ಕರೆಂಟು ನಿಜವಾಗ್ಲೂ ಮ್ಯಾಗ್ನೆಟಿಕ್ ಎಫೆಕ್ಟ್ ಇರುತ್ತಾ ಅದರಲ್ಲಿ ಅನ್ನೋವಂಥದ್ದು. ಸೊ ವಾಟ್ ಯು ಹ್ಯಾವ್ ಟು ಡೂ? ಕಲೆಕ್ಟ್ ಅ ಮ್ಯಾಗ್ನೆಟಿಕ್ ಕಾಂಪಸ್. ಈ ಥರ ಒಂದು ಮ್ಯಾಗ್ನೆಟಿಕ್ ಕಂಪಾಸ್ ತಗೊಳ್ಳಿ, ಎಲೆಕ್ಟ್ರಿಕ್ ಸೆಲ್ ತೊಗೋಬೇಕು, ಒಂದು ಹೋಲ್ಡರ್ ತೊಗೋಬೇಕು, ಡ್ರಾಯಿಂಗ್ ಪಿನ್ಸ್ ಅಂತೀವಿ ಇದನ್ನು ತೊಗೊಳ್ಬೇಕು, ನೋಟಿಸ್ ಬೋರ್ಡ್ ಹಾಕ್ತೀವಲ್ಲ ಅದು, ಆಮೇಲೆ ಒಂದು ಸೇಫ್ಟಿ ಪಿನ್ ತೊಗೋಬೇಕು, 2 ಮೊಳೆ ತೊಗೋಬೇಕು, ನೇಲ್ಸು, ಆಮೇಲೆ ವಯರ್ಸ್ ತೊಗೋಬೇಕು, ಮತ್ತು ಕಾರ್ಡ್ಬೋರ್ಡ್ ಶೀಟು ಈ ಥರ ಇದನ್ನು ತೊಗೋಬೇಕು. ಸೊ ಯೂಸಿಂಗ್ 2 ಡ್ರಾಯಿಂಗ್ ಪಿನ್, ಸೇಫ್ಟಿ ಪಿನ್ ಆ್ಯಂಡ್ ಕಾರ್ಡ್ಬೋರ್ಡ್ ಮೇಕ್ ಅ ಸ್ವಿಚ್. ಸೊ ಸ್ವಿಚ್ಚನ್ನು ಮಾಡಬೇಕು. ಪ್ಲೇಸ್ ದ ಸೆಲ್ ಇನ್ ದ ಸೆಲ್ ಹೋಲ್ಡರ್. ಈ ಥರ ಸೆಲ್ ಹೋಲ್ಡರಲ್ಲಿ ನೀವು ಸೆಲ್ಲನ್ನು ಇಡಬೇಕಾಗತ್ತೆ. ಆಫ್ಟರ್ ದ್ಯಾಟ್
Fix 2 nails to a piece of cardboard as shown here, such that it's slightly above the stretchable between nails, such that it is slightly above the surface of the cardboard. So ಎರಡು ನೇಲ್ಸ್ನ ಇಟ್ಟು ಒಂದು ಐರನನ್ನು ಕನೆಕ್ಟ್ ಮಾಡಬೇಕು, ಅಂದರೆ ಸ್ವಲ್ಪ ಅದು ಆ ಕಾರ್ಡ್ಬೋರ್ಡ್ಗಿಂತ ಎತ್ತರದಲ್ಲಿರಬೇಕು. ಅಟ್ಯಾಚ್ ಒನ್ ಎಂಡ್ ಆಫ್ ದ್ಯಾಟ್ ವೈರ್ ಟು ದ ಸೆಲ್ ಹೋಲ್ಡರ್ ಆ್ಯಂಡ್ ಅದರ್ ಟು ದ ಸ್ವಿಚ್. ಸೊ ಒಂದನ್ನು ಸೆಲ್ ಹೋಲ್ಡರ್ಗೆ ಕನೆಕ್ಟ್ ಮಾಡಿ ಇನ್ನೊಂದನ್ನು ಸ್ವಿಚ್ಗೆ ಕನೆಕ್ಟ್ ಮಾಡಬೇಕು. Connect the second wire between the cell holder and switch. Place the magnetic compass beneath the wire between the two nails. ಎರಡೂ ಮೊಳೆಗಳ ಮಧ್ಯ ವೈರ್ನ ಕೆಳಭಾಗದಲ್ಲಿ ನಾವು ಈ ಕಂಪಾಸನ್ನು ಇಡಬೇಕು. So come let us see what happens when we do this activity. As the activity given in your textbook 4.1, here I have taken the setup as a switch I have made with the help of two iron nails and a safety pin. I have connected one coil to the battery and the other to the one more nail, and for the two nails in the middle I have connected a wire and that is connected to other end of the switch. In the middle I have kept a compass, correct? This is the one which will show us the direction. Now you can see in which direction the compass is showing. I'll just touch this or I'll on this switch. You can see the little deflection in the compass, right? You can see the little deflection that is happening. Now if I take this out, the needle of the compass will come to its original position. It has come back. Again if I touch it, it will come to the different position, and if I take it back, it will again move to the other direction, that means to the backward position. Why this happens is, you know that the needle which is present inside the compass is made up of magnet, and magnet will deflect when another magnet will come near it, correct? So when the electric current pass through this wire, there is a field which is made, that is called as magnetic field. So as the magnetic field will pass here, the magnetic needle also get deflected. So as you can see here, you can see a small change which is happening. You can see it clearly. See? Now if I touch it, you can see a small shaking like thing which is happening in the needle. Can you see it? Now what I am doing is, you can see the switch. I am onning it and offing it. Onning and offing. Correct? So you can see the small deflection which is happening in the needle of the compass. You saw the activity, right? So while watching the compass needle, move the switch to on position. ಇದೆಲ್ಲ ಆಗಿದೆ. So you may have noticed that when the current flows, the compass needle gets deflected from its original direction. Original direction is ಸ್ವಲ್ಪ ಅದು ಅಲ್ಲಾಡ್ತು ಅಲ್ವಾ? And when the current stops, the needle returns back to its original position. So original position ಗೆ ಅದು ಬಂತು. As we have learnt earlier, the compass needle is a tiny magnet which deflects when a magnet is brought near it. ಒಂದು ಕಂಪಾಸಲ್ಲಿರುವಂತಹ ನೀಡಲ್ಲೂ ಕೂಡ ಒಂದು ಮ್ಯಾಗ್ನೆಟ್ ಅನ್ನೋದನ್ನು ನಾವು ಆಲ್ರೆಡಿ 6th ಸ್ಟ್ಯಾಂಡರ್ಡಲ್ಲಿ ತಿಳ್ಕೊಂಡಿದ್ದೀವಿ, ಕರೆಕ್ಟ್? ಸೊ ವೆನ್ ಇಟ್ ಕಮ್ಸ್ ಟು ಕಾಂಟ್ಯಾಕ್ಟ್ ವಿತ್ ಅದರ್ ಮ್ಯಾಗ್ನೆಟ್, ಇನ್ನೊಂದು ಮ್ಯಾಗ್ನೆಟ್ ಹತ್ರ ಬಂದಾಗ ಏನಾಗುತ್ತೆ, ಅದು ಸ್ವಲ್ಪ ಅಲ್ಲಾಡುತ್ತೆ. This magnetic effect can act through any non-magnetic material kept in between. But why does the compass needle deflect when the current flows through the wire? ಹಾಗಿದ್ರೆ ಯಾಕೆ ಕರೆಂಟ್ ಪಾಸ್ ಆಗಿದ್ದು ವಯರಿಂದ, ಆದರೆ ಯಾಕೆ ಆ ಕಂಪಾಸ್ ನೀಡಲು ಡಿಫ್ಲೆಕ್ಟ್ ಆಯಿತು? ದ ಡಿಫ್ಲೆಕ್ಷನ್ ಇಂಡಿಕೇಟ್ಸ್ ದ್ಯಾಟ್ ದ ಕರೆಂಟ್ ಕ್ಯಾರಿಯಿಂಗ್ ವಯರ್ ಹ್ಯಾಸ್ ಅ ಮ್ಯಾಗ್ನೆಟಿಕ್ ಎಫೆಕ್ಟ್ ಆನ್ ದ ಕಾಂಪಾಸ್ ನೀಡಲ್. ಏನು ತೋರಿಸುತ್ತೆ ಅಂದರೆ, ಆ ಕರೆಂಟ್ ಕ್ಯಾರಿ ಮಾಡ್ತಿತ್ತಲ್ಲ ವಯರು, ಆ ವಯರು ಅದರ ಸುತ್ತ ಇರೋ ಪ್ಲೇಸಲ್ಲಿ ಒಂದು ಮ್ಯಾಗ್ನೆಟಿಕ್ ಎಫೆಕ್ಟನ್ನು ಕ್ರಿಯೇಟ್ ಮಾಡಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. When the current stops, the magnetic effect disappears and compass needle returns to its original direction. So ನೀವು ಆಫ್ ಮಾಡಿದ ತಕ್ಷಣ ವಾಪಸ್ಸು ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲದೆ ಇರೋ ಕಾರಣ, ಮ್ಯಾಗ್ನೆಟಿಸಮ್ ಇಲ್ಲದೆ ಇರೋ ಕಾರಣ ಏನಾಗೋಗುತ್ತೆ, ಅದು ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ. The region around a magnet or a current carrying wire where its magnetic effect can be felt, such as
by the direction of compass needle is called magnetic field. So the area around the ಕರೆಂಟ್ ಕ್ಯಾರಿಯಿಂಗ್ ವಯರ್, ಆ ಕರೆಂಟ್ ಕ್ಯಾರಿ ಮಾಡುತ್ತಲ್ಲ ವಯರ್, ಅದರ ಸುತ್ತಮುತ್ತ ಇರೋ ಪ್ಲೇಸನ್ನು ಮ್ಯಾಗ್ನೆಟಿಕ್ ಎಫೆಕ್ಟ್ ಇರುತ್ತೆ. ಸೊ ಆ ಪ್ಲೇಸನ್ನು ಅಥವಾ ಆ ಎಫೆಕ್ಟನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ ಮ್ಯಾಗ್ನೆಟ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಅರ್ಲಿಯರ್ ಗ್ರೇಡ್ಸ್. ಇನ್ನು 6th ಕಲ್ತಿದ್ದೀವಿ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಆಗಿರಬಹುದು, 7th ಮತ್ತು ಮ್ಯಾಗ್ನೆಟ್ ಬಗ್ಗೆ 6th ಕಲ್ತಿದ್ದೀವಿ. ಆದರೆ ಐ ಯೂಸ್ ಟು ಥಿಂಕ್ ದ್ಯಾಟ್ ದೆರ್ ವಾಸ್ ನೋ ಲಿಂಕ್ ಬಿಟ್ವೀನ್ ಟು, ಎರಡರ ಮಧ್ಯೆ ಏನೂ ಸಂಬಂಧ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ವಿ ಫೌಂಡ್ ದ್ಯಾಟ್ ದ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆರ್ ಲಿಂಕ್ಡ್. ವೆನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಅ ಕಂಡಕ್ಟರ್ ಲೈಕ್ ವಯರ್, ಇಟ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಅದ್ರ ಸುತ್ತ ಇವಾಗ ಹೀಗೆ ಪಾಸ್ ಆಗ್ತಿದೆ ಅಂದರೆ ಅದ್ರ ಸುತ್ತ ಏನು ಮಾಡ್ತಾ ಇದೆ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ದಿಸ್ ಫಿನೋಮಿನಾ ಇಸ್ ನೋನ್ ಆ್ಯಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಈ ಎಫೆಕ್ಟನ್ನು ಏನಂತೀವಿ ನಾವು, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತೀವಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸಪಿಯರ್ಸ್ ವೆನ್ ದ ಕರೆಂಟ್ ಸ್ಟಾಪ್ಸ್ ಫ್ಲೋಯಿಂಗ್. ಕರೆಂಟ್ ಸ್ಟಾಪ್ ಆಗಿದ ತಕ್ಷಣ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಹೊರಟೋಗುತ್ತೆ. ಸೊ ನಾವು ಲೆಟ್ ಅಸ್ ಲರ್ನ್ ಅಬೌಟ್ ಅ scientist. Be a scientist. You have just now made the same discovery which was made by the scientist Hans Christian Ørsted. ಸೊ ಈ ಸೈಂಟಿಸ್ಟ್ ಮಾಡಿದಂತಹ ಎಕ್ಸ್ಪೆರಿಮೆಂಟನ್ನೇ ನೀವು ಇವಾಗ ಕಂಡಕ್ಟ್ ಮಾಡಿದ್ದು. ಇನ್ 1820 that is the discovery that electricity and magnetism are linked. He was a professor at the University of the Denmark. It is said that once while giving a demonstration, he noticed that whenever an electric circuit was closed or opened, the needle of the magnet compass lying nearby deflected. ಸೊ ಅವರು ಮಕ್ಕಳಿಗೆ ಪಾಠ ಮಾಡ್ತಾ ಇರುವಾಗ ಅವ್ರು ಯಾವಾಗ ಎಲೆಕ್ಟ್ರಿಕ್ ಸರ್ಕ್ಯೂಟನ್ನು ಓಪನ್ನು ಕ್ಲೋಸು ಮಾಡ್ತಾ ಇರ್ತಾರೋ ಅದರ ಪಕ್ಕದಲ್ಲಿದ್ದಂತಹ ಈ ಮ್ಯಾಗ್ನೆಟಿಕ್ ಕಂಪಸ್ ಏನಾಗ್ತಾಯಿತ್ತು, ಡಿಫ್ಲೆಕ್ಟ್ ಆಗ್ತಾಯಿತ್ತು. ಸೊ ಅದನ್ನು ಅವರು ಅಬ್ಸರ್ವ್ ಮಾಡಿದ್ರು. ದೆನ್ ಹೀ ಇನ್ವೆಂಟೆಡ್ ದ್ಯಾಟ್ ವೆನ್ he was certain that electric current indeed produced a magnetic field, he published his finding. ತುಂಬ ಎಕ್ಸ್ಪೆರಿಮೆಂಟ್ಸನ್ನು ಮಾಡಿ ಹೌದು ಎಲೆಕ್ಟ್ರಿಕ್ ಕರೆಂಟು ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ತಿಳ್ಕೊಂಡು ಆದಮೇಲೆ ಅವರು ಅವರ ಆರ್ಟಿಕಲನ್ನು ಪಬ್ಲಿಷ್ ಮಾಡ್ತಾರೆ. ಆ್ಯಂಡ್ ದಿಸ್ ಲೆಡ್ ಟು ಅದರ್ ಸೈಂಟಿಸ್ಟ್ ರಿಪೀಟಿಂಗ್ ಹಿಸ್ ಎಕ್ಸ್ಪೆರಿಮೆಂಟ್ ಟು ಚೆಕ್ ಇಫ್ ದೇ ಗಾಟ್ ದ ಸೇಮ್ ರಿಸಲ್ಟ್. ಸೊ ಬೇರೆ ಸೈಂಟಿಸ್ಟ್ಗಳು ಅದನ್ನು ಚೆಕ್ ಮಾಡ್ತಾರೆ ಆ್ಯಂಡ್ ಫರ್ದರ್ ಇನ್ವೆಸ್ಟಿಗೇಟಿಂಗ್ the connection between electricity and the magnetism. The magnetic effect of electric current has many practical applications such as devices like electromagnets, electric bells, motors, fans, loudspeaker and more. ಸೊ ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ತುಂಬ ಕಡೆ ನಾವು ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಫ್ಯಾನ್ಗಳಲ್ಲಿರ್ಬೋದು, ಮೋಟರ್ಗಳಲ್ಲಿ, ಲೌಡ್ ಸ್ಪೀಕರ್ಸಲ್ಲಿ, ಎಲೆಕ್ಟ್ರೋಮ್ಯಾಗ್ನೆಟ್ಸಲ್ಲಿ ಇದನ್ನು ಹೆಚ್ಚಾಗಿ ನಾವು ಯೂಸ್ ಮಾಡ್ತೀವಿ. ದೆನ್ ಕ್ಯಾನ್ ವಿ ಯೂಸ್ ಎಲೆಕ್ಟ್ರಿಕ್ ಕರೆಂಟ್ ಟು ಮೇಕ್ ಅ ಮ್ಯಾಗ್ನೆಟ್? ಸೊ ಇವಾಗ ಗೊತ್ತಾಯಿತು ನಮಗೆ ಎಲೆಕ್ಟ್ರಿಕ್ ಕರೆಂಟು ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಹಾಗಿದ್ರೆ ಆ ಎಲೆಕ್ಟ್ರಿಕ್ ಕರೆಂಟನ್ನು ಬಳಸ್ಕೊಂಡು ನಾವು ಮ್ಯಾಗ್ನೆಟ್ ಮಾಡಬಹುದಾ? ಕಮ್ ಲೆಟ್ ಅಸ್ ಸಿ ದ್ಯಾಟ್. ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಲೆಟ್ ಅಸ್ ಎಕ್ಸ್ಪ್ಲೋರ್. ಇದು ಒಂದು ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ. ಏನು ಮಾಡಬೇಕು, ಒಂದು 50 ಸೆಂಟಿಮೀಟರ್ ಲಾಂಗ್ ಇರೋ ಫ್ಲೆಕ್ಸಿಬಲ್ ಇನ್ಸುಲೇಟೆಡ್ ವಯರ್ ಈ ಥರದ್ದು ತೊಗೋಬೇಕು, ಒಂದು ಉದ್ದವಾಗಿರೋ ಮೊಳೆ, ದೆನ್ ಎಲೆಕ್ಟ್ರಿಕ್ ಸೆಲ್ ಆ್ಯಂಡ್ ಅ ಹೋಲ್ಡರ್ and paper clips. Tightly wrap the wire around the nail in the form of the coil. ಸೊ ಅದನ್ನು ಟೈಟಾಗಿ ವಯರನ್ನು ಮೊಳೆಗೆ ಸುತ್ತಬೇಕು. ಬೇಕಾದ್ರೆ ಟೇಪ್ ತೊಗೊಂಡು ಅದನ್ನು ಸೆಕ್ಯೂರ್ ಮಾಡಿ. ಆಮೇಲೆ ಆ ಎರಡೂ ಎಂಡನ್ನು ನಾವು ಸೆಲ್ಲಿಗೆ ಕನೆಕ್ಟ್ ಮಾಡಬೇಕು. ಆ್ಯಂಡ್ ಆ ಒಂದು ಮೊಳೆನ ಈ ಪೇಪರ್ ಕ್ಲಿಪ್ಸ್ ಇಟ್ಟಿರ್ತೀವಲ್ಲ ಅದ್ರ ಹತ್ರ ತೊಗೊಂಡು ಬಂದು ಏನಾಗುತ್ತೆ ಅಂತ ನೋಡಬೇಕು. ಆಮೇಲೆ ಮತ್ತೆ ಅದನ್ನು ಏನು ಮಾಡಬೇಕು, ಯು ಹ್ಯಾವ್ ಟು disconnect the wire from the cell to stop the flow and you have to observe what is going to happen. So off ಮಾಡಿ ಮತ್ತೆ ಏನಾಗುತ್ತೆ ಅಂತ ನೋಡಬೇಕು. Come let us see that activity. In activity 4.2 they have given to test the magnetic field. So I have taken an iron nail and I have connected the wire to a battery and I have taken few rounds of wire over here. Along with that I have taken some of the needles and we will check what happens when I bring it near. See, as you can see here, when I bring this iron nail which is passing the electricity through it, actually attracting the pins over here.
as this is also a nail which is made of iron, and this is also made up of iron. How do you think actually it's attracting the other iron? Because the current is passing through it and it is forming a magnetic field. It is making this iron nail as a temporary magnet. Because of that, these pins are getting attached to it. So here totally the magnetic field is happening. Because of the magnetic field, the iron is temporarily behaving as a magnet and it is attracting the pins over here. So when electric current flows through the coil, the clips cling to it. Cling ಅಂದರೆ ಅಂಟ್ಕೊಳ್ಳುತ್ತೆ. ಕರೆಂಟ್ ಪಾಸ್ ಆದಾಗ ಅದು ಅಂಟ್ಕೊಳ್ತು. ಬಟ್ ವೆನ್ ದ ಕರೆಂಟ್ ಈಸ್ ಸ್ಟಾಪ್ಡ್, ದ ಕ್ಲಿಪ್ಸ್ ನೋ ಲಾಂಗರ್ ಕ್ಲಿಂಗ್ ಟು ಇಟ್. ಸೊ ಆಫ್ ಮಾಡಿದ ತಕ್ಷಣ ಏನಾಯಿತು, ಸ್ವಲ್ಪ ಹೊತ್ಬಿಟ್ಟು ಎಲ್ಲನೂ ಕೆಳಗಡೆ ಬಿದ್ದೋಯ್ತು. ಸೊ ಲೆಟ್ ಅಸ್ ಟ್ರೈ ಆ್ಯಂಡ್ ಅಬ್ಸರ್ವ್ ದ ಒನ್ ಮೋರ್ ಎಕ್ಸ್ಪೆರಿಮೆಂಟ್. ಲೆಟ್ ಅಸ್ ಎಕ್ಸ್ಪೆರಿಮೆಂಟ್ 4.3. ಇದರಲ್ಲೂ ಅಷ್ಟೇ ಏನು ಮಾಡಬೇಕು, 100 ಸೆಂಟಿಮೀಟರ್ ಲಾಂಗ್ ಇರುವಷ್ಟು ಈ ಥರ ಇನ್ಸುಲೇಟೆಡ್ ವೈರ್ ತೊಗೋಬೇಕು. ಮತ್ತು ಒಂದು ಚಾರ್ಟ್ ಪೇಪರ್ ತೊಗೊಳ್ಳಿ. ಅದ್ರ ಜೊತೆಗೆ ಐರನ್ ನೀಲು, ಎಲೆಕ್ಟ್ರಿಕ್ ಸೆಲ್ಲು, ಆಮೇಲೆ ಮ್ಯಾಗ್ನೆಟಿಕ್ ಕಂಪಾಸಸ್ಸು ಮತ್ತು ಪೇಪರ್ ಕ್ಲಿಪ್ಸನ್ನು ತೊಗೋಬೇಕು. ಏನು ಮಾಡಬೇಕು, ಆ ಚಾರ್ಟ್ ಪೇಪರ್ನ ರೋಲ್ ಥರ ಮಾಡಿ ಅದಕ್ಕೆ ಒಂದು ಟೇಪ್ ಹಾಕಿ ಸೆಕ್ಯೂರ್ ಮಾಡಬೇಕು. ಆಮೇಲೆ ಅದ್ರ ಸುತ್ತ ಒಂದು 50 ಸುತ್ತಷ್ಟು ವೈಯರನ್ನು ಸುತ್ತಕೊಳ್ಬೇಕು. ದೆನ್ ಪ್ಲೇಸ್ ದ ಕಂಪಾಸ್ ನಿಯರ್ ಟು ದ ಎಂಡ್. ಈ ಎಂಡ್ಸ್ ಹತ್ರ ಏನು ಮಾಡಬೇಕು, ಕಾಂಪಾಸನ್ನು ಇಡಬೇಕು. ಆಮೇಲೆ ಅದನ್ನು ಏನು ಮಾಡಬೇಕು, ಒಂದು ಸೆಲ್ಲಿಗೆ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಏನಾದರೂ ಡಿಫ್ಲೆಕ್ಷನ್ ಕಾಣಿಸುತ್ತಾ, ಡಿಫ್ಲೆಕ್ಷನ್ ಅಂದರೆ ಏನಾದರೂ ಮೂಮೆಂಟ್ ಕಾಣಿಸುತ್ತಾ ಅನ್ನೋದನ್ನು ನೋಡಬೇಕು. ದೆನ್ ಡಿಸ್ಕನೆಕ್ಟ್ ದ ವೈಯರ್ ಫ್ರಮ್ ದ ಸೆಲ್. ಅಲ್ಲಿಂದ ಡಿಸ್ಕನೆಕ್ಟ್ ಮಾಡಿ ಈಗ ನೀಡಲ್ ಏನಾಯಿತು ಅನ್ನೋದನ್ನು ನೋಡಬೇಕು. ಇನ್ನೂ ಹೆಚ್ಚಿಗೆ ಹೋಗಿ ಆ ಕಾರ್ಡ್ಬೋರ್ಡ್ ಒಳಗಡೆ, ಇದ್ರೊಳಗಡೆ ಈ ಥರ ನೇಲನ್ನು ಹಾಕಬೇಕು, ಮೊಳೆನ. ಓಕೆನಾ? ಹಾಕಿಬಿಟ್ಟು ಮತ್ತೆ ಅದನ್ನು ಕನೆಕ್ಟ್ ಮಾಡಿ ಏನಾಗುತ್ತೆ ಅಂತ ನೋಡಬೇಕು. ಆದಮೇಲೆ ಪೇಪರ್ ಕ್ಲಿಪ್ಸ್ ಇರುತ್ತಲ್ವೇನಪ್ಪ, ತೊಗೊಂಡಿದ್ರಲ್ವ, ಅದನ್ನು ಕೆಳಗಡೆ ಇಟ್ಟು ಈ ಥರ ಅಂಟ್ಕೊಳುತ್ತಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡಬೇಕು. ಸೊ ಇಷ್ಟನ್ನು ಚೆಕ್ ಮಾಡಬೇಕು ಅಂದರೆ ಆ್ಯಕ್ಟಿವಿಟಿ ಮಾಡಬೇಕು. ಬನ್ನಿ ಆ್ಯಕ್ಟಿವಿಟಿಯನ್ನು ನೋಡೋಣ. The activity given in your textbook. Now we have to test whether the magnetic field will be present in the poor conductor or not. So I have taken a round thing which is made up of a paper or a cardboard, and I have connected that to the battery, and few wire rings I have made, and I have taken a compass. You can see it is in the one direction and it is not deflected. Now when I bring this near to the compass, you can see a small deflection, shaking like thing which is happening in the needle. Then I am going to introduce a iron nail inside this, and I am taking that near to the compass. You can see the deflection is more. And what I want to test is now also whether this iron nail will act as a magnet or not. So I am taking this near to the iron nail which is present in this. So you can see here, now also it is acting like a magnet. That means magnetic field is present even in the poor conductor, and the iron nail is acting as a magnet because the deflection you can see here in the compass, and also it is acting like a magnet. With this we can prove that the magnetic field will be present even in the poor conductors of electricity. ಅದು ಎಷ್ಟು ಚೆನ್ನಾಗಿ ಮೊಳೆಗೆ ಪಿನ್ಗಳೆಲ್ಲ ಅಂಟ್ಕೊಳ್ತು ಅಂತ. ಸೊ ಇಟ್ ಈಸ್ ಅಬ್ಸರ್ವ್ಡ್ ದ್ಯಾಟ್ ವೆನ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದ ಸಿಲಿಂಡ್ರಿಕಲ್ ಕಾಯಿಲ್, ಇಟ್ ಬಿಹೇವ್ಸ್ ಲೈಕ್ ಅ ಮ್ಯಾಗ್ನೆಟ್ ಆ್ಯಂಡ್ ಡಿಫ್ಲೆಕ್ಟ್ಸ್ ದ ನೀಡಲ್ ಆಫ್ ದ ಮ್ಯಾಗ್ನೆಟಿಕ್ ಕಂಪಾಸ್. ಐರನ್ ನೇಲ್ ಇಡೋಕ್ಕಿಂತ ಮುಂಚೆ ಕರೆಂಟ್ ಪಾಸ್ ಆಗಿದ ತಕ್ಷಣ ಆ ಕಾರ್ಡ್ಬೋರ್ಡ್ ಕೂಡ ಒಂದು ಮ್ಯಾಗ್ನೆಟ್ ಥರ ಆ್ಯಕ್ಟ್ ಮಾಡಿ ಆ ಕಂಪಾಸಲ್ಲಿ ಇದ್ದಂತಹ ನೀಡಲನ್ನು ಟರ್ನ್ ಮಾಡ್ತು. ವೆನ್ ಆನ್ ಐರನ್ ನೇಲ್ ಈಸ್ ಇನ್ಸರ್ಟೆಡ್ ಇನ್ ದ ಕೋರ್ ಆಫ್ ದ ಸೆಲ್, then the coil becomes a stronger magnet and deflection of the magnet compass needle is much more. ನೀವು ಮೊಳೆ ಹಾಕಿದ ತಕ್ಷಣ ಆ ಡಿಫ್ಲೆಕ್ಷನ್ ತಿರುಗೋದು ಏನಾಯಿತು, ಸೂಜಿ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಆ್ಯಂಡ್ ಆಲ್ಸೋ ಇಟ್ ಅಟ್ರಾಕ್ಟ್ಸ್ ದ ಐರನ್ ಕ್ಲಿಪ್. ಮತ್ತು ಆ ಐರನ್ ಕ್ಲಿಪ್ಗಳನ್ನು ಏನು ಮಾಡ್ತದೋ, ಅಂಟಿಸ್ಕೊಳ್ತು. ವೆನ್ ದ ಕರೆಂಟ್ ಈಸ್ ಸ್ಟಾಪ್ಡ್, ಕರೆಂಟ್ ಸ್ಟಾಪ್ ಆಗಿದ ತಕ್ಷಣ ದ ಸಿಲಿಂಡ್ರಿಕಲ್ ಕಾಯಿಲ್ ಲೂಸಸ್ ಇಟ್ಸ್ ಮ್ಯಾಗ್ನೆಟಿಕ್ ಎಫೆಕ್ಟ್. ಸೊ ಅದರ ಮ್ಯಾಗ್ನೆಟಿಕ್ ಎಫೆಕ್ಟ್ ಏನಾಯಿತು, ಒಂದು ಸರ್ತಿಗೆ ಹೊರಟೋಯ್ತು.
A current carrying coil that behaves as magnet is called electromagnet. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ ಏನು? ಕರೆಂಟನ್ನು ಕ್ಯಾರಿ ಮಾಡುವಂತಹ ಕಾಯಿಲು ಮ್ಯಾಗ್ನೆಟ್ ಆಗಿ ಬಿಹೇವ್ ಮಾಡುತ್ತೆ. ಸೊ ದ ಕರೆಂಟ್ ಕ್ಯಾರಿಯಿಂಗ್ coil acting like a magnet is called as electromagnet. For practical applications, most electromagnets have an iron core to make them stronger. So ಎಲ್ಲ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸಲ್ಲಿ ಐರನ್ ಕೋರನ್ನು ಇಟ್ಟಿರ್ತಾರೆ ಸೊ ದಟ್ ಇಟ್ ಕ್ಯಾನ್ ಬಿ ಸ್ಟ್ರಾಂಗ್. ಡಸ್ ಎಲೆಕ್ಟ್ರೋಮ್ಯಾಗ್ನೆಟ್ ಆಲ್ಸೋ ಹ್ಯಾವ್ ಟೂ ಪೋಲ್ಸ್ ಲೈಕ್ ಬಾರ್ ಮ್ಯಾಗ್ನೆಟ್? ನಿಮ್ಗೆಲ್ರಿಗೂ ಗೊತ್ತು ಮ್ಯಾಗ್ನೆಟ್ಸ್ಗೆ ಟೂ ಪೋಲ್ಸ್ ಇದೆ. ಯಾವ್ಯಾವುದು? ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಸೊ ಅದೇ ಥರ ಈ ಎಲೆಕ್ಟ್ರೋಮ್ಯಾಗ್ನೆಟ್ಸ್ಗೂ ನಾವೇ ಪ್ರಿಪೇರ್ ಮಾಡಿದಂತಹ ಎಲೆಕ್ಟ್ರೋಮ್ಯಾಗ್ನೆಟ್ಗೂ ಪೋಲ್ಸ್ ಇರುತ್ತಾ? ಕಮ್ ಲೆಟ್ ಅಸ್ ಸಿ ಇಟ್. ವಿತ್ ದ ಆಕ್ಟಿವಿಟಿ 4.4 ಲೆಟ್ ಅಸ್ ಇನ್ವೆಸ್ಟಿಗೇಟ್. ಇಲ್ಲೂ ಕೂಡ ಏನು ಮಾಡಬೇಕು? ಒಂದು ಎಲೆಕ್ಟ್ರಿಕ್ ಕಂಪಾಸ್ ತಗೋಬೇಕು ಮತ್ತು ಎಲೆಕ್ಟ್ರೋಮ್ಯಾಗ್ನೆಟ್ ಇಲ್ಲಿ ಮಾಡಿದ್ವಲ್ಲ ಅದನ್ನು ತಗೋಬೇಕು. ಒಂದು ಎಂಡನ್ನು ಎ ಮತ್ತು ಬಿ ಅಂತ ಈ ಥರ ಮಾರ್ಕ್ ಮಾಡಿ. ಪ್ಲೇಸ್ ದ ಮ್ಯಾಗ್ನೆಟಿಕ್ ಕಂಪಾಸ್ ನಿಯರ್ ದ ಎಂಡ್ ಆಫ್ ದ ಎ. ಕನೆಕ್ಷನ್ ಕೊಟ್ಟು ಯು ಹ್ಯಾವ್ ಟು ಅಬ್ಸರ್ವ್ ದ ಕಂಪಾಸ್. ನೋಟ್ ಡೌನ್ ವಿಚ್ ಪೋಲ್ ಆಫ್ ದ ಮ್ಯಾಗ್ನೆಟಿಕ್ ಕಂಪಾಸ್ ಈಸ್ ಅಟ್ರಾಕ್ಟೆಡ್ ಬೈ ದ ಎಂಡ್ ಎ. ಎಂಡ್ ಎಯನ್ನು ತಗೊಂಡಾಗ ಯಾವ ಪಾರ್ಟ್ ಅಂದರೆ ನಾರ್ತಾ ಸೌತು ಎರಡರಲ್ಲಿ ಯಾವುದು ಆ ಎ ಹತ್ರ ಬರುತ್ತೆ ಅನ್ನೋದನ್ನು ನೀವು ನೋಡಬೇಕು. ಆಮೇಲೆ ಏನು ಮಾಡಬೇಕು? ಮತ್ತು ಬಿಗೂ ಕೂಡ ಅದೇ ಥರ ನೀವು ಚೆಕ್ ಮಾಡಬೇಕು. ರಿಪೀಟ್ ದಿಸ್ ಪ್ರೊಸೀಜರ್ ಟು ಫೈಂಡ್ ದ ಪೊಲಾರಿಟಿ ಆಫ್ ದ ಬಿ ಆಸ್ ವೆಲ್. ಡಿಡ್ ಯು ಫೈಂಡ್ ದ್ಯಾಟ್ ಪೊಲಾರಿಟಿ ಆಫ್ ದ ಎಂಡ್ ಬಿ ಈಸ್ ಆಪೋಸಿಟ್ ಟು ದ ಪೊಲಾರಿಟಿ ಆಫ್ ದ ಎಂಡ್ ಎ? Come, let us see it. In your textbook, they have given an activity in which we have to check whether this iron nail also has the poles or not. Fine. You already know that magnet has two poles, south pole and a north pole. So, we are making a nail as a magnet by passing the magnetic field or the current to it. So it has a magnetic field because of which this iron is also acting like a magnet. So now I have to check whether it will act or not. You can see the deflection here. As I am bringing it near, you know that this red color is marked as the north. Correct? When I am bringing this end of the nail, it is going away. And you also know that the opposite poles attract. So when the south is coming towards this means this end will be the north. Correct? So because of that the opposite side is attracting. Now what I'll do, I'll just take this iron nail and I am putting this in the opposite direction. See now the deflection has changed. Now I'll bring this side of the iron nail towards the compass and you can see the red color thing is coming towards this. That means north side is coming. So you can tell this as the south end of the nail. So with this we can tell even the magnetic field has the two poles, the south and the north. It was very interesting, right? So we learnt in grade 6 that a magnet has two poles. Just like a magnet, electromagnet also has two poles, north and the south. Think like a scientist. Repeat this activity. 2 and 4 cells with the same coil. 2 cells but different number of turns of the coil. What do you observe? ಒಂದು ಸತಿ ಏನು ಮಾಡಬೇಕು? ಸೆಲ್ಗಳನ್ನು ಎರಡಕ್ಕಿಂತ ಹೆಚ್ಚು ತಗೊಳ್ಳಿ. ಇನ್ನೊಂದರಲ್ಲಿ ಸುತ್ತೀವಲ್ಲ ತಂತಿ ಅದನ್ನು ಜಾಸ್ತಿ ಸುತ್ತಿ ಏನು ಅಬ್ಸರ್ವ್ ಮಾಡ್ತೀರಾ? A single cell provides only small amount of current. So the magnetic field is weak. ಒಂದೇ ಸೆಲ್ನ ಕನೆಕ್ಟ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ? ತುಂಬ ಕಡಿಮೆ ಇರುತ್ತೆ, ವೀಕ್ ಇರುತ್ತೆ. As a result, the deflection of the compass needle is less. So deflection ಕೂಡ ಹೇಗಿರುತ್ತೆ? ತುಂಬ ಕಡಿಮೆ ಇರುತ್ತೆ. And the coil can only attract few pins. So coil ಕೂಡ ಅಂದರೆ ಆ ಮೊಳೆ ಕೂಡ ತುಂಬ ಕಡಿಮೆ ಪೇಪರ್ ಕ್ಲಿಪ್ಸನ್ನು ಅಟ್ರಾಕ್ಟ್ ಮಾಡುತ್ತೆ. A battery with more cells gives a larger current. ತುಂಬ ಜಾಸ್ತಿ ಕರೆಂಟ್ ಕೊಡುತ್ತೆ as compared to that of single cell and this creates stronger magnetic field. Stronger magnetic field ಆದರೆ ಡಿಫ್ಲೆಕ್ಷನ್ ಜಾಸ್ತಿ ಇರುತ್ತೆ, ಆಮೇಲೆ ಜಾಸ್ತಿ ಪಿನ್ಗಳನ್ನು ಅದೇನು ಮಾಡುತ್ತೆ? ಅಟ್ರಾಕ್ಟ್ ಮಾಡುತ್ತೆ. ಸೊ ದ ಇನ್ಕ್ರೀಸ್ ಇನ್ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್ ಆಲ್ಸೋ ಮೇಕ್ಸ್ ದ ಕಾಯಿಲ್ ಅ ಸ್ಟ್ರಾಂಗರ್ ಮ್ಯಾಗ್ನೆಟ್. ಸೊ ಕರೆಂಟ್ ಪಾಸ್ ಮಾಡೋದನ್ನು ಜಾಸ್ತಿ ಮಾಡಿ ಮತ್ತು ಕಾಯಿಲ್ ಸುತ್ತೀವಲ್ವ ಅದನ್ನು ಜಾಸ್ತಿ ಮಾಡಿದಾಗ ಎಲೆಕ್ಟ್ರೋಮ್ಯಾಗ್ನೆಟ್ ತುಂಬ ಸ್ಟ್ರಾಂಗ್ ಆಗುತ್ತೆ.
and also change the direction of the current. So the strength of an electromagnet can be changed by changing the amount of electric current flowing through it. So the number of turns of the coil, or you can do both. ಎರಡನ್ನೂ ಚೇಂಜ್ ಮಾಡಿ ಕೂಡ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬಹುದು. A step further. Do you remember learning earlier that a freely suspended magnet rests along north and south direction? Yes, we know that because a freely suspended magnet ಅಂದರೆ ಸುಮ್ಮನೆ ಹಾಗೆ ಸ್ವತಂತ್ರವಾಗಿ ತೂಗ್ಬಿಟ್ಟಿರುವಂತಹ ಮ್ಯಾಗ್ನೆಟ್ ಯಾವಾಗಲೂ ನಾರ್ತ್ ಆ್ಯಂಡ್ ಸೌತ್ ಪೋಲಲ್ಲೇ ರೆಸ್ಟಿಗೆ ಬರುತ್ತೆ ಅನ್ನೋದು ಗೊತ್ತು ನಮಗೆ. ಬಿಕಾಸ್ ಅವರ್ ಅರ್ತ್ ಇಟ್ ಸೆಲ್ಫ್ ಬಿಹೇವ್ಸ್ ಲೈಕ್ ಅ ಜೈಂಟ್ ಮ್ಯಾಗ್ನೆಟ್. ಯಾಕಂದರೆ ನಮ್ಮ ಭೂಮಿನೇ ಒಂದು ದೊಡ್ಡ ಮ್ಯಾಗ್ನೆಟ್ ಥರ ವರ್ಕ್ ಮಾಡುತ್ತೆ. ಬಟ್ ವೈ ಡಸ್ ಅರ್ತ್ ಬಿಹೇವ್ ಲೈಕ್ ಅ ಮ್ಯಾಗ್ನೆಟ್? ಆದರೆ ಯಾಕೆ ಭೂಮಿ ಯಾಕೆ ಮ್ಯಾಗ್ನೆಟ್ ಥರ ವರ್ಕ್ ಮಾಡುತ್ತೆ? ಡೀಪ್ ಇನ್ಸೈಡ್ ದಿ ಅರ್ತ್ ದ ಮೂಮೆಂಟ್ ಆಫ್ ಲಿಕ್ವಿಡ್ ಐರನ್ ಇನ್ ದ ಕೋರ್ ಕ್ರಿಯೇಟ್ಸ್ ದ ಎಲೆಕ್ಟ್ರಿಕ್ ಕರೆಂಟ್ಸ್. ತುಂಬ ಒಳಗಡೆ ಡೀಪ್ ಇನ್ಸೈಡ್ ನಮ್ಮ ಕೋರ್ ಭಾಗದಲ್ಲಿ ಲಿಕ್ವಿಡ್ ಐರನ್ ಇದೆ. ಈ ಲಿಕ್ವಿಡ್ ಐರನಿನ ಮೂಮೆಂಟಿಂದ ಎಲೆಕ್ಟ್ರಿಕ್ ಕರೆಂಟು ನಮ್ಮ ಭೂಮಿಯ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ, ವಿಚ್ ಜನರೇಟ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತಾ ಇದೆ ಅಂದರೆ ಆಬ್ವಿಯಸ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಇದ್ದೇ ಇರುತ್ತೆ. ಮೆನಿ ಮೈಗ್ರೇಟರಿ ಬರ್ಡ್ಸ್, ಫಿಶಸ್ ಆ್ಯಂಡ್ ಆ್ಯನಿಮಲ್ಸ್ ಯೂಸ್ ದಿಸ್ ಫೀಲ್ಡ್ ಟು ನ್ಯಾವಿಗೇಟ್ ಅಕ್ರಾಸ್ ದ ಕಂಟ್ರೀಸ್ ಆ್ಯಂಡ್ ಓಷನ್ಸ್. ಮೈಗ್ರೇಟರಿ ಬರ್ಡ್ಸ್ ಅಂದರೆ ಏನು? ಕೆಲವೊಂದಿಷ್ಟು ಕಾಲಗಳಿಗೆ ಏನು ಮಾಡ್ತಾ ಇರ್ತವೆ, ಬರ್ಡ್ಸು, ಆ್ಯನಿಮಲ್ಸು, ಫಿಶಸ್ ಎಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಬರುತ್ತೆ ಅಲ್ವಾ? ಅದಕ್ಕೆ ಅವು ಕಂಪಸ್ನ ಬಳಸೋಕ್ಕಾಗುತ್ತೆ ನಮ್ಮ ಥರ? ಇಲ್ಲ. ಅದಕ್ಕೋಸ್ಕರ ಅವು ಏನು ಮಾಡ್ತವೆ, ಆ ಭೂಮಿಯಲ್ಲಿರುವಂತಹ ಅರ್ತ್ನ ಮ್ಯಾಗ್ನೆಟಿಕ್ ಫೀಲ್ಡನ್ನು ಗುರ್ತಾಗಿ ಇಟ್ಕೊಂಡು ಇಡೀ ಕೆಲವೊಂದಿಷ್ಟು ದೇಶಗಳನ್ನು, ಸಮುದ್ರಗಳನ್ನು ಪಾರ್ ಮಾಡಿಕೊಂಡು ಮುಂದಕ್ಕೆ ಬರ್ತವೆ. ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಆ್ಯಕ್ಟ್ಸ್ ಆ್ಯಸ್ ಅ ಬ್ಲಾಕಿಂಗ್ ಹಾರ್ಮ್ಫುಲ್ ಪಾರ್ಟಿಕಲ್ ಫ್ರಮ್ ಸ್ಪೇಸ್. ಸ್ಪೇಸಿಂದ ಕೂಡ ಸಾಕಷ್ಟು ಹಾರ್ಮ್ಫುಲ್ ಪಾರ್ಟಿಕಲ್ಸ್ ನಮ್ಮ ಭೂಮಿಗೆ ಬರುತ್ತೆ. ಅದನ್ನು ತಡೆಯೋದಕ್ಕೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಕೂಡ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಹೆಲ್ಪ್ ಮಾಡುತ್ತೆ. ದೆನ್ ಲಿಫ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಆರ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆಲ್ಸೋ ಯೂಸ್ಡ್ ಇನ್ ರಿಯಲ್ ಲೈಫ್ ಫಾರ್ ಲಿಫ್ಟಿಂಗ್ ಆಬ್ಜೆಕ್ಟ್ಸ್? ಹೌದಾ, ನಿಜವಾಗ್ಲೂ ನಾವು ಅದನ್ನು ರಿಯಲ್ ಲೈಫಲ್ಲಿ ಯೂಸ್ ಮಾಡ್ತೀವಾ? ಲಿಫ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ದಟ್ ಮೇ ಬಿ ಹಂಗ್ ಟು ದ ಕ್ರೇನ್ಸ್. ಕ್ರೇನ್ಸಲ್ಲಿ ಒಂದು ಕಡೆ ದೊಡ್ಡ ಕಬ್ಬಿಣದ ಒಂದು ರೌಂಡ್ ಡಿಸ್ಕ್ ಥರ ನೇತಾಡ್ತಾ ಇರೋದನ್ನ ನೋಡಿರ್ತೀರ ನೀವು ಅಲ್ವಾ? ದಟ್ ಈಸ್ ನಥಿಂಗ್ ಬಟ್ ದ ಎಲೆಕ್ಟ್ರೋಮ್ಯಾಗ್ನೆಟ್. ದ ಕ್ರೇನ್ ಆಪರೇಟರ್ ಕ್ಯಾನ್ ಕಂಟ್ರೋಲ್ ದ ಮ್ಯಾಗ್ನೆಟ್ ಬೈ ಸ್ವಿಚಿಂಗ್ ದ ಕರೆಂಟ್ ಆನ್ ಆ್ಯಂಡ್ ಆಫ್. ಆನ್ ಆಗಿದ ತಕ್ಷಣ ಅದು ಎಲೆಕ್ಟ್ರೋಮ್ಯಾಗ್ನೆಟ್ ಆಗುತ್ತೆ, ಆಫ್ ಆಗಿದ ತಕ್ಷಣ ನಾರ್ಮಲ್ ಐರನ್ ಪೀಸ್ ಆಗುತ್ತೆ. ಸೊ ವೆನ್ ದ ಕರೆಂಟ್ ಈಸ್ ಟರ್ನ್ಡ್ ಆನ್, ದ ಎಲೆಕ್ಟ್ರೋಮ್ಯಾಗ್ನೆಟ್ ಲಿಫ್ಟ್ಸ್ ದ ಐರನ್ ಆರ್ ಸ್ಟೀಲ್ ಆಬ್ಜೆಕ್ಟ್ಸ್, ಆ್ಯಂಡ್ ವೆನ್ ದ ಕರೆಂಟ್ ಈಸ್ ಸ್ವಿಚ್ಡ್ ಆಫ್, ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸಪಿಯರ್ಸ್. ಕರೆಂಟ್ ಆನ್ ಮಾಡಿದ ತಕ್ಷಣ ಆ ಐರನ್ ಪೀಸಸನ್ನು ಅದು ಅಟ್ರಾಕ್ಟ್ ಮಾಡುತ್ತೆ. ಆಫ್ ಮಾಡಿದ ತಕ್ಷಣ ಅದು ಏನು ಮಾಡುತ್ತೆ, ಆ ಪೀಸಸ್ನೆಲ್ಲ ಒಂದು ಕಡೆಗೆ ಬಿಟ್ಬಿಡುತ್ತೆ. ಲಿಫ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ವೈಡ್ಲಿ ಯೂಸ್ಡ್ ಇನ್ ಫ್ಯಾಕ್ಟ್ರೀಸ್, ಸ್ಕ್ರ್ಯಾಪ್ ಯಾರ್ಡ್ಸ್ ಟು ಮೂವ್, ಲಿಫ್ಟ್ ಆ್ಯಂಡ್ ಸಾರ್ಟ್ ದ ಹೆವಿ ಮೆಟಲ್ ಐಟಮ್ಸ್ ಎಫಿಷಿಯೆಂಟ್ಲಿ. ಈ ಸ್ಕ್ರ್ಯಾಪ್ ಇದರಲ್ಲಿ ಅಂದರೆ ಗುಜ್ರಿ ಅಂಗಡಿ ಅಂತೀವಲ್ಲ, ಅದರಲ್ಲೆಲ್ಲ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಯಾಕೆ? ತುಂಬ ಹೆವಿ ಮೆಟಲ್ಸ್ ಇರುತ್ತೆ, ಕೈಯಿಂದ ಎತ್ತಿಡೋಕ್ಕಾಗಲ್ಲ. ಸೊ ಮೂವ್ ಮಾಡಲಿಕ್ಕೆ, ಎತ್ತಲಿಕ್ಕೆ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟ್ಸನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಅ ಸ್ಟೆಪ್ ಫರ್ದರ್. We have learned that when electric current flows through a conductor like wire, it produces a magnetic field around it. ಸೊ ವಯರ್ ಮೂಲಕ ಹೋದಾಗ ಅದರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ನಮಗೂ ಆಲ್ರೆಡಿ ಗೊತ್ತಾಯಿತು. In higher grades, you will learn even more about this wonderful link between electricity and magnetism, including the exciting idea that just as electricity can produce magnetism, a moving magnet can also lead to an electric current. See, ಇವಾಗ ನಮಗೇನು ಗೊತ್ತಾಯಿತು, ಮೂವಿಂಗ್ ಎಲೆಕ್ಟ್ರಿಕ್ ಕರೆಂಟು ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡ್ತು ಅಂತ ಗೊತ್ತಾಯಿತು. ಹಾಗೆಯೇ ಮೂವಿಂಗ್ ಮ್ಯಾಗ್ನೆಟ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವಂತಹ ಮ್ಯಾಗ್ನೆಟ್ ಕೂಡ ಎಲೆಕ್ಟ್ರಿಕ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನು ನೀವು ಹೈಯರ್ ಕ್ಲಾಸಸ್ಸಲ್ಲಿ ತಿಳ್ಕೊಳ್ತೀರಾ. ಸೊ ದಿಸ್ ಡೀಪ್ ಕನೆಕ್ಷನ್ ಬಿಟ್ವೀನ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಈಸ್ ವೈಟಲ್ ಟು ಅವರ್ ಡೈಲಿ ಲೈಫ್. ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆ್ಯಸ್ ಇಟ್ ಫಾರ್ಮ್ಸ್ ದ ಬೇಸಿಸ್ ಆಫ್ ಮೆನಿ ಡಿವೈಸ್ ಫ್ರಮ್ ಎಲೆಕ್ಟ್ರಿಕ್ ಮೋಟರ್ಸ್ ಟು ಪವರ್ ಜನರೇಟರ್ಸ್. ಡಸ್ ಅ ಕರೆಂಟ್ ಕ್ಯಾರಿಯಿಂಗ್ ವೈರ್ ಗೆಟ್ ಹಾಟ್? ಈಗ ಕರೆಂಟ್ ಕ್ಯಾರಿ ಆಗುವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಆಯಿತು ಅಂತ ಗೊತ್ತಾಯಿತು. ಆ ಕರೆಂಟ್ ಕ್ಯಾರಿ ಮಾಡುವಂತಹ ವಯರು ಹಾಟ್ ಆಗುತ್ತಾ?
ಆ್ಯಕ್ಚುಲಿ ಹೌದು, ನೀವು ಅದನ್ನು ನೋಡಿರ್ತೀರಾ, ಫೀಲ್ ಕೂಡ ಮಾಡಿರ್ತೀರ. While doing the activity for the electromagnet, did you also notice that the wire ends got warm? Why would that happen? ಆ ವೈರ್ ಎಂಡ್ಗಳು ಹಾಟ್ ಆಗ್ತಾ ಇದ್ವು ಅಲ್ವಾ, ಯಾಕೆ? ಸೊ ಇಲ್ಲೂ ಕೂಡ ಒಂದು ಆಕ್ಟಿವಿಟಿ ಇದೆ. ಯು ಹ್ಯಾವ್ ಟು ಟೇಕ್ ಅ ಸ್ಪೆಷಲ್ ಕೈಂಡ್ ಆಫ್ ವೈರ್ ವಿಚ್ ಇಸ್ ಕಾಲ್ಡ್ ಆಸ್ ನೈಕ್ರೋಮ್ ವೈರ್. ಯು ಹ್ಯಾವ್ ಟು ಟೇಕ್ ದ ಕಾರ್ಡ್ಬೋರ್ಡ್ ಪೀಸ್ ಆಫ್ ಅಬೌಟ್ 10 ಸೆಂಟಿಮೀಟರ್. 2 ನೇಲ್ಸ್ ತೊಗೋಬೇಕಾಗುತ್ತೆ, ನೈಕ್ರೋಮ್ ವೈರ್ ಬೇಕು. ದೆನ್ ಲೆಂತ್ ಆಫ್ 10 ಸೆಂಟಿಮೀಟರ್ ಇರಬೇಕದು. ಎಲೆಕ್ಟ್ರಿಕ್ ಸೆಲ್ ಬೇಕು, ಸೆಲ್ ಹೋಲ್ಡರ್ ಮತ್ತು ಕನೆಕ್ಟಿಂಗ್ ವೈರ್ಸ್ ಬೇಕಾಗುತ್ತೆ. ಏನು ಮಾಡಬೇಕು, ಮೌಂಟ್ ದ ನೇಲ್ಸ್, ಈ ಚಿತ್ರ ಇದು ತೋರಿಸ್ತೀನಿ. ಈ ಥರ ಆ ಸೆಟಪ್ಪನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಆ ನೇಲ್ಸ್ಗೆ ನೈಕ್ರೋಮ್ ವೈರ್ನ ಕನೆಕ್ಟ್ ಮಾಡಿ, ಆ ವೈರ್ ಮೂಲಕ ಒಂದು ಡ್ರಾಯಿಂಗ್ ಪಿನ್ನಿಗೆ ಹಾಕಿ ಇನ್ನೊಂದನ್ನು ಸೆಲ್ಲಿಗೆ ಕನೆಕ್ಟ್ ಮಾಡಿ, ಸೆಲ್ ಎಂಡನ್ನು ಅಗೇನ್ ಲೈಕ್ ದಿಸ್. ಸೊ ದಿಸ್ ಆ್ಯಕ್ಟ್ಸ್ ಲೈಕ್ ಅ ಸ್ವಿಚ್. ಸೊ ಏನಾಗುತ್ತೆ ಇದರಿಂದ, ಆಫ್ ಇರುತ್ತಲ್ಲ, ಈ ಥರ ಆಫ್ ಇದ್ದಾಗ ನೀವು ಫಸ್ಟು ನೈಕ್ರೋಮ್ ವೈರ್ನ ಟಚ್ ಮಾಡಿ ನೋಡಬೇಕು. ಆಮೇಲೆ ಆನ್ ಮಾಡಿ 30 ಸೆಕೆಂಡ್ಸ್ ಬಿಟ್ಟು ಮತ್ತೆ ಆಫ್ ಮಾಡಿ, ಜಸ್ಟ್ ನೈಕ್ರೋಮ್ ವೈರ್ನ ಜಸ್ಟ್ ಟಚ್ ಮಾಡಬೇಕು, ಹಿಡ್ಕೊಳ್ಬೇಡಿ. ಹಿಡ್ಕೊಂಡ್ರೆ ತುಂಬ ಬರ್ನಿಂಗ್ ಎಲ್ಲ ಆಗಿಬಿಡುತ್ತೆ. ಸೊ ಜಸ್ಟ್ ಟಚ್ ಇಟ್ ಆ್ಯಂಡ್ ಸಿ ಹೌ ಇಟ್ ಫೀಲ್ಸ್. ಕಮ್ ಲೆಟ್ ಅಸ್ ಡೂ ದಟ್ ಆಕ್ಟಿವಿಟಿ. Your textbook they have given an activity that to test whether when the electricity is passing will it produce the heat or not. So I have taken the setup of this experiment like switch and the battery, and I have connected a thin silver cover wire. You can see here this is nothing but the nichrome wire. So when I switch it on, the current starts passing. So through this wire also the current starts passing, correct? When the current passes, the thin wire which is present here also gets hot. So you should not touch it very directly, or you should not press it, because if it becomes very hot you may get hurt. So you have to wait for 2 to 3 minutes and you have to test it. So you already know that the current will be passing because here the circuit is complete, and after 1 or 2 minutes if you touch this you can feel it has become little hot. Okay, and if you leave it for more time it will become more hot. So with this activity we can tell that when the electricity passes it also generates the heat. So we can tell it as a heating effect produced by the electricity. You may have observed that the nichrome wire feels warm when current is passed through it. So nichrome wire ಯಾವ ಥರ ಫೀಲ್ ಆಯ್ತು ನಮಗೆ, ಬಿಸಿ ಇರೋ ಥರ. This happens because when electric current flows through any conductor, in fact it faces some opposition or resistance to its flow. ಏನು ಗೊತ್ತಾ, ಕರೆಂಟು ಯಾವುದೇ ವಸ್ತು ಮೂಲಕ ಪಾಸ್ ಆಗುವಾಗ ಒಂದು ರೆಸಿಸ್ಟೆಂಟ್, ರೋಧಕ, ಹೋಗಬಾರ್ದು ಅನ್ನೋ ಸ್ಟಾಪ್ ಥರ ಒಂದು ಆಪೋಸಿಷನ್ ಬರುತ್ತೆ. ಆ್ಯಂಡ್ ಡಿಫ್ರೆಂಟ್ ಕಂಡಕ್ಟರ್ಸ್ ಆಫರ್ ಡಿಫ್ರೆಂಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಟು ದ ಫ್ಲೋ ಆಫ್ ಕರೆಂಟ್. ಸೊ ಬೇರೆ ಬೇರೆ ಕಂಡಕ್ಟರ್ಸು ಬೇರೆ ಬೇರೆ ರೀತಿಯ ರೆಸಿಸ್ಟೆನ್ಸನ್ನು ತೋರಿಸುತ್ತೆ, ತಡೆಯುತ್ತೆ ಆಪೋಸಿಷನ್. ಅ ನೈಕ್ರೋಮ್ ವೈರ್ ಫಾರ್ ಎಕ್ಸಾಂಪಲ್ ಆಫರ್ ಹೈಯರ್ ರೆಸಿಸ್ಟೆನ್ಸ್ compared to the copper wire of the same size and same length. ಕಾಪರ್ ವೈರ್ದು ಸೇಮ್ ಸೈಜು ಸೇಮ್ ಲೆಂತ್ ಇರುವ ನೈಕ್ರೋಮ್ ವೈರು ಹೆಚ್ಚು ಆಪೋಸಿಷನ್, ಹೆಚ್ಚು ರೆಸಿಸ್ಟೆನ್ಸನ್ನು ತೋರಿಸುತ್ತೆ ಕರೆಂಟ್ ಫ್ಲೋಗೆ. ದಿಸ್ ರೆಸಿಸ್ಟೆನ್ಸ್ ಕಾಸ್ ಸಮ್ ಆಫ್ ದ ಎಲೆಕ್ಟ್ರಿಕಲ್ ಎನರ್ಜಿ ಟು ಬಿ ಕನ್ವರ್ಟೆಡ್ ಇನ್ ಟು ಹೀಟ್ ಎನರ್ಜಿ. ಈ ಆಪೋಸಿಷನ್, ಸ್ಟಾಪ್ ಮಾಡೋ ಆಪೋಸಿಷನ್ ರೆಸಿಸ್ಟೆನ್ಸ್ ಇರುತ್ತಲ್ಲ, ಅದು ಆ ಸ್ವಲ್ಪ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಹೀಟ್ ಎನರ್ಜಿ ಆಗಿ ಅದು ಕನ್ವರ್ಟ್ ಆಗುತ್ತೆ. When an electric current passes through a conductor, it gets heated. This warming is known as heating effect of electric current. So, current pass ಆಗುವಾಗ obviously ವೈರು ಬಿಸಿ ಆಗುತ್ತೆ. ಇದನ್ನು heating effect of electric current ಅಂತ ಕರಿತೀವಿ. ಯಾಕೆ ಬಿಸಿ ಆಗುತ್ತೆ? Because of the resistance made by the conductor. Think like a scientist. So, repeat activity 4.5 with the battery of 2 cells. 2 ಸೆಲ್ ಇಟ್ಕೊಂಡು ಮಾಡಿ. ವಾಟ್ ಡು ಯು ನೋಟಿಸ್? ಆಬ್ವಿಯಸ್ಲಿ ಹೀಟು ತುಂಬ ಜಾಸ್ತಿ ಆಗುತ್ತೆ. ಫಾರ್ ದ ಸೇಮ್ ಡ್ಯೂರೇಷನ್ ಡಸ್ ದ ವೈರ್ ಹೀಟ್ ಅಪ್ ಮೋರ್ ವಿತ್ 1 ಸೆಲ್ ಆರ್ 2 ಸೆಲ್? ಯಾವುದು 1 ಸೆಲ್ ಇದ್ದಾಗ ಜಾಸ್ತಿ ಬಿಸಿ ಆಗುತ್ತೆ, 2 ಸೆಲ್ ಇದ್ದಾಗ? 2 ಸೆಲ್ ಇದ್ದಾಗ, ಬಿಕಾಸ್ 2 ಸೆಲ್ ಇದ್ದಾಗ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ ಅಲ್ವಾ. ದ ಅಮೌಂಟ್ ಆಫ್ ಹೀಟ್ ಜನರೇಟೆಡ್ ಈಸ್ ಮೋರ್ ಇನ್ ದ ಎಕ್ಸ್ಪೆರಿಮೆಂಟ್ ವಿತ್ ದ 2 cells. ದಿಸ್ ಇಸ್ ಡ್ಯೂ ಟು ದ ಫ್ಯಾಕ್ಟ್ ದ್ಯಾಟ್
The heat generated depends on the magnitude of the electric current. ಮ್ಯಾಗ್ನಿಟ್ಯೂಡ್ ಅಂದರೆ ಏನು? ಅಮೌಂಟ್, ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಿದೆ ಅಂತ. The heat generated in the wire depends on the material. Remember, ಹೀಟ್ ಜನ್ರೇಟ್ ಆಗಿರುತ್ತಲ್ಲ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತದೋ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಥಿಕ್ನೆಸ್ಸು, ಲೆಂತ್ ಆಫ್ ದ ವೈರ್ ಆ್ಯಂಡ್ ದ ಡ್ಯೂರೇಷನ್ ಆಫ್ ವಿಚ್ ದ ಕರೆಂಟ್ ಫ್ಲೋ. ಸೊ ಯಾವ ಮೆಟೀರಿಯಲ್ಲು ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ, ಎಷ್ಟು ಹೊತ್ತು ನಾವು ಕರೆಂಟ್ ಪಾಸ್ ಮಾಡಿದ್ವಿ, ಇದ್ರ ಮೇಲೆ ಡಿಪೆಂಡ್ ಆಗಿ ಆ ಒಂದು ವಸ್ತು ಎಷ್ಟು ಹೀಟ್ ಆಗತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇನ್ ಗ್ರೇಡ್ 7 we have learned that incandescent lamp glows because its filament is heated by electric current. ಇನ್ಕ್ಯಾಂಡಿಸೆಂಟ್ ಬಲ್ಬನ್ನು ನೋಡಿದ್ರಿ ನೀವು, ಅದನ್ನು ಹಾಕಿದ ತಕ್ಷಣ ಮಧ್ಯೆ ಇರುವಂತಹ ಫಿಲಮೆಂಟ್ ಅಂತೀವಲ್ವ, ಅದು ಹೀಟಾಗಿ ರೆಡ್ ಹಾಟ್ ಆಗುತ್ತೆ, ಆವಾಗ ನಿಮಗೆ ಬೆಳಕು ಕೊಡುತ್ತೆ. ಆ್ಯಂಡ್ ಮೆನಿ ಹೌಸ್ ಹೋಲ್ಡ್ ಅಪ್ಲಯನ್ಸಸ್ ಸಚ್ ಆಸ್ ಎಲೆಕ್ಟ್ರಿಕ್ ರೂಮ್ ಹೀಟರ್, ಎಲೆಕ್ಟ್ರಿಕ್ ಸ್ಟವ್, ಎಲೆಕ್ಟ್ರಿಕ್ ಕೆಟಲ್, ಎಲೆಕ್ಟ್ರಿಕ್ ಐರನ್, ವಾಟರ್ ಹೀಟಿಂಗ್, immersion rods and hair dryer work on the same principle of heating effect of electric current. ಸೊ ಕರೆಂಟು ಇಲ್ಲಿ ಹೀಟ್ ಎನರ್ಜಿಯಾಗಿ ಬದಲಾಗೋದರ ಮೇಲೆ ಡಿಪೆಂಡ್ ಆಗಿ ಇಷ್ಟು ನಾನು ಏನೇನು ಹೇಳಿದೆ, ಐರನ್ ಬಾಕ್ಸು, ಹೀಟರು, ಆಮೇಲೆ ನಿಮ್ಮ ಗೀಸರ್ ಇರಬಹುದು, ವಾಟರ್ ಇಮರ್ಷನ್ ರಾಡ್ಸ್ ಇರ್ಬೋದು, ಇದೆಲ್ಲನೂ ವರ್ಕ್ ಆಗೋದು. ಆಲ್ ದೀಸ್ ಡಿವೈಸಸ್ ಕಂಟೈನ್ ಅ ರಾಡ್ ಆರ್ ಅ ಕಾಯಿಲ್ ಆಫ್ ವೈರ್. ಒಂದು ರಾಡ್ ಇರುತ್ತೆ ಅಥವಾ ವೈರು ಕಾಯಿಲ್ ಥರ ಸುತ್ತಕೊಂಡಿರೋದಿರುತ್ತೆ. ದೇ ಆರ್ ಕಾಲ್ಡ್ ಆಸ್ ಹೀಟಿಂಗ್ ಎಲಿಮೆಂಟ್. In some appliances where this element is visible, it can be glowing as red hot. So you can see this is the room heater, electric gas stove, water kettle, iron box, immersion rod and hair dryer. All these work on this heating effect of electric current. Then a step further, to prevent unnecessary heating in the household switchboards, it is important to use an appropriate wire, plug or socket that are rated for the specified electric current of the connection. ಸುಮ್ಮನೆ ಈ ಶಾರ್ಟ್ ಸರ್ಕ್ಯೂಟ್ನ ತಡೆಯೋದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಅಂತಹ ಪ್ಲಗ್ ಇರಬಹುದು, ಸ್ವಿಚ್ ಇರಬಹುದು, ಸಾಕೆಟ್ಸನ್ನು ನಾವು ಬಳಸಬೇಕು. The heating effect of electric current is useful in many everyday appliances, correct ಅಲ್ವಾ? But sometimes it can cause problems also, like energy loss in wires during the transmission. ಸೊ ಟ್ರಾನ್ಸ್ಮಿಟ್ ಆಗುವಾಗ ಆ ವೈರ್ಗಳಲ್ಲಿ ಎನರ್ಜಿ ಏನಾಗ್ಬೋದು, ಕಡಿಮೆ ಆಗಬಹುದು. ಓವರ್ ಹೀಟಿಂಗ್ ಇನ್ ಅಪ್ಲಯನ್ಸಸ್ ಮೇ ಕಾಸ್ ಡ್ಯಾಮೇಜ್ ಟು ದ ಪ್ಲಗ್ ಸಾಕೆಟ್ಸ್ ವೇರ್ ಪ್ಲಾಸ್ಟಿಕ್ ಪಾರ್ಟ್ಸ್ ಮೇ ಮೆಲ್ಟ್ ಆರ್ ಇವನ್ ಲೀಡ್ ಟು ಫೈರ್. ಸೊ ತುಂಬ ಜಾಸ್ತಿ ಬಿಸಿ ಆದರೆ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ವಯರು, ಸಾಕೆಟು, ಪ್ಲಗ್ ಎಲ್ಲ ಮೆಲ್ಟ್ ಆಗಿ ಹೋಗಬಹುದು. So in household circuits, there are safety devices placed in the circuit to minimize such incidents. ನಿಮ್ಮ ಮನೆಗಳಲ್ಲಿ ಅದಕ್ಕೋಸ್ಕರನೇ ಫ್ಯೂಸ್ ಅನ್ನೋದನ್ನು ಹಾಕ್ಸಿರ್ತಾರೆ ಅಲ್ವಾ? ಸೊ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಿ ಜಾಸ್ತಿ ಕರೆಂಟ್ ಬಂದರೆ ಅದಾಗದೆ ಟ್ರಿಪ್ ಆಗಿಬಿಡುತ್ತೆ, ಕೆಳಗಡೆ ಬರುತ್ತೆ. ಸೊ ಆಟೋಮೆಟಿಕಲಿ ನಿಮ್ಮ ಮನೆಯಲ್ಲಿರುವಂತಹ ಅಪ್ಲಯನ್ಸಸ್ಗೆ ಕರೆಂಟ್ ಹೋಗೋದು ಸ್ಟಾಪ್ ಆಗುತ್ತೆ, ಆವಾಗ ನಿಮ್ಮ ವಸ್ತುಗಳು ಯಾವುದು ಡ್ಯಾಮೇಜ್ ಆಗಲ್ಲ. ನೆಕ್ಸ್ಟ್, ಎವರ್ ಹರ್ಡ್ ಆಫ್ ಬಿಯಾಂಡ್ ಹೌಸ್ ಹೋಲ್ಡ್ ಯೂಸ್ heating effect of electric current has several industrial appliances. ಇಂಡಸ್ಟ್ರಿಯಲ್ ಅಪ್ಲಯನ್ಸಸ್ಸಲ್ಲೂ ಕೂಡ, ಫ್ಯಾಕ್ಟ್ರಿಗಳಲ್ಲೂ ಕೂಡ ಈ ಹೀಟಿಂಗ್ ಎಫೆಕ್ಟನ್ನು ಬಳಸ್ತಾರೆ. ಎಲ್ಲಿ? ಒನ್ ನೋಟಬಲ್ ಎಕ್ಸಾಂಪಲ್ ಇಸ್ ಇನ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ಸ್ಟೀಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅಲ್ಲಿ, ವೇರ್ ಅ ಸ್ಪೆಷಲಿ ಡಿಸೈನ್ಡ್ ಹೈ ಟೆಂಪರೇಚರ್ ಫರ್ನೆಸ್ ಅಂದರೆ ಹೀಟ್ ಮಾಡುವಂತಹ ಜಾಗ, ಅದು ಯೂಸಸ್ ದ ಎಲೆಕ್ಟ್ರಿಕ್ ಕರೆಂಟ್ ಟು ಪ್ರೊಡ್ಯೂಸ್ ದ ಹೀಟ್. ಅಲ್ಲಿ ಜಾಸ್ತಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದಾಗ ಹೀಟ್ ಜನ್ರೇಟ್ ಆಗುತ್ತೆ. So this is used to melt and recycle the scrap steel, converting into usable steel. ಸೊ ಅಲ್ಲಿ ಏನು ಮಾಡ್ತಾರೆ, ಈ ಹಳೆ ಬೇಡದೇ ಇರೋ ಸ್ಟೀಲ್ಗಳನ್ನೆಲ್ಲ ಮೆಲ್ಟ್ ಮಾಡಿ ಮತ್ತೆ ಚೆನ್ನಾಗಿ ರೀಯೂಸ್ ಮಾಡುವಂತಹ ಸ್ಟೀಲನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಫ್ಯಾಕ್ಟ್ರಿಗಳಲ್ಲಿ ಹೀಟಿಂಗ್ ಎಫೆಕ್ಟನ್ನು ಬಳಸ್ತಾರೆ. ನೆಕ್ಸ್ಟ್, ದ ಪೋರ್ಟಬಲ್ ಸೋರ್ಸಸ್ ಆಫ್ ಎಲೆಕ್ಟ್ರಿಸಿಟಿ ಸಚ್ ಆಸ್ ಸೆಲ್ಸ್ ಆ್ಯಂಡ್ ಬ್ಯಾಟ್ರೀಸ್ ಆರ್ ಸೋ ಫ್ಯಾಸಿನೇಟಿಂಗ್. ಅದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಯೂಸಿಂಗ್ ದೀಸ್ ವಿ ಕುಡ್ ಲೈಟ್ ಅಪ್ ಅ ಸ್ಮಾಲ್ ಲ್ಯಾಂಪ್. ಸೊ ಆ ಸೆಲ್ಗಳನ್ನು ಬಳಸ್ಕೊಂಡು ನಾವು ಅದರ ಚಿಕ್ಕ ದೀಪಗಳನ್ನು, ಲ್ಯಾಂಪ್, LED ಬಲ್ಬನ್ನು ಬೆಳಗಿಸ್ಬೋದು, ಮ್ಯಾಗ್ನೆಟ್ ಮಾಡ್ಬೋದು, ಆ್ಯಂಡ್ ಹೀಟ್ ಅಪ್ ದ ವೈಯರ್ಸನ್ನು ಕೂಡ ನಾವು ಹೀಟ್ ಮಾಡಬಹುದು. ಎಸ್, ಬಟ್ ಹ್ಯಾವ್ ಯು ಎವರ್ ವಂಡರ್ಡ್ ವಾಟ್ ಈಸ್ ಇನ್ಸೈಡ್ ದೀಸ್ ಸೆಲ್ಸ್ ಆ್ಯಂಡ್ ಬ್ಯಾಟ್ರೀಸ್? ಹೌದು,
ಹೀಟ್ ಮಾಡ್ಬೋದು, ಮ್ಯಾಗ್ನೆಟ್ ಮಾಡ್ಬೋದು, ಬಲ್ಬ್ ಬೆಳಗಿಸ್ಬೋದು. ಆದರೆ ಆ ಸೆಲ್ ಒಳಗಡೆ ಏನಿದೆ ಅಂತ ನೀವು ಯಾವತ್ತಾದರೂ ನೋಡಿದ್ದೀರಾ ಅಥವಾ ನಿಮಗೆ ಗೊತ್ತಾ? ಹೌ ಡಸ್ ಅ ಬ್ಯಾಟ್ರಿ ಜನರೇಟ್ ಎಲೆಕ್ಟ್ರಿಸಿಟಿ? ಸೊ ಇದು ಮೊದಲು ಕಂಡುಹಿಡಿದಂತಹ ಸೆಲ್ಲು ವೋಲ್ಟಾಯಿಕ್ ಸೆಲ್ ಅಂತ ಕರಿತೀವಿ. ಇದನ್ನು ಗ್ಯಾಲ್ವಾನಿಕ್ ಸೆಲ್ ಅಂತ ಕೂಡ ಕರಿಬಹುದು. ಸಿಂಪಲ್ ಆಗಿ ಇಟ್ ಕಂಟೈನ್ಸ್ 2 ಮೆಟಲ್ ರಾಡ್ಸ್ ಮೇಡ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್. ಸೊ 2 ರಾಡ್ ಇರುತ್ತೆ, ಬೇರೆ ಬೇರೆ ಮೆಟೀರಿಯಲ್ಸ್ ಅಥವಾ ಮೆಟಲ್ಸಿಂದ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಜಿಂಕ್, ಇನ್ನೊಂದು ಐರನ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಅ ಲಿಕ್ವಿಡ್ ಆ್ಯಂಡ್ ಎಲೆಕ್ಟ್ರೋಲೈಟ್. ಸೊ ಇಲ್ಲಿ ನೋಡಿದ್ದೀರಾ ಅಲ್ವಾ, ಇದು ಎಲೆಕ್ಟ್ರೋಲೈಟ್. ಪ್ಲೇಸ್ಡ್ ಇನ್ ದ ಗ್ಲಾಸ್ ಆರ್ ಅ ಪ್ಲಾಸ್ಟಿಕ್ ಕಂಟೈನರ್. ಗ್ಲಾಸಲ್ಲಿ ಅಥವಾ ಪ್ಲಾಸ್ಟಿಕ್ಕಲ್ಲಿ ಅದನ್ನು ಇಟ್ಟಿರ್ತಾರೆ. ದ ರಾಡ್ಸ್ ಆರ್ ಕಾಲ್ಡ್ ಎಲೆಕ್ಟ್ರೋಡ್ಸ್. ಈ ರಾಡ್ಸ್ ಅಂತ ಹೇಳಿದ್ನಲ್ವಪ್ಪ, ಅದನ್ನು ಏನಂತ ಕರಿತೀವಿ ನಾವು? ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ದೇ ಆರ್ ಪಾರ್ಟ್ಲಿ ಡಿಪ್ಡ್ ಇನ್ ದ ಎಲೆಕ್ಟ್ರೋಲೈಟ್. ಸ್ವಲ್ಪ ಅದನ್ನು ಆ ಲಿಕ್ವಿಡ್ ಎಲೆಕ್ಟ್ರೋಲೈಟಲ್ಲಿ ಮುಳುಗಿಸಿ ಇಟ್ಟಿರ್ತಾರೆ. ವಿಚ್ ಈಸ್ ಯೂಶ್ವಲಿ ಅ ವೀಕ್ ಆ್ಯಸಿಡ್ ಆರ್ ಸಾಲ್ಟ್ ಸೊಲ್ಯೂಷನ್. ಆ ಲಿಕ್ವಿಡ್ ಏನಾಗಿರುತ್ತೆ? ಒಂದು ವೀಕ್ ಆ್ಯಸಿಡ್ ಆಗಿರುತ್ತೆ, ಇಲ್ಲಾಂದರೆ ನಾರ್ಮಲ್ ಸಾಲ್ಟ್ ಸೊಲ್ಯೂಷನ್ ಆಗಿರುತ್ತೆ. ಅ ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ದ ರಾಡ್ ಆ್ಯಂಡ್ ದ ಎಲೆಕ್ಟ್ರೋಲೈಟ್ ಪ್ರೊಡ್ಯೂಸ್ ದ ಎಲೆಕ್ಟ್ರಿಸಿಟಿ. ಕೆಮಿಕಲ್ ರಿಯಾಕ್ಷನ್ ಯಾವುದ್ರ ಮಧ್ಯದಲ್ಲಿ? ಎಲೆಕ್ಟ್ರಾಡ್ಸು ಮತ್ತು ಎಲೆಕ್ಟ್ರೋಲೈಟ್ ಮಧ್ಯೆ ಕೆಮಿಕಲ್ ರಿಯಾಕ್ಷನ್ ಆದಾಗ ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ವೆನ್ ದ ಸರ್ಕ್ಯೂಟ್ ಈಸ್ ಕನೆಕ್ಟೆಡ್, ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ದ ಸರ್ಕ್ಯೂಟ್ ಟು ದ ನೆಗೆಟಿವ್ ಟರ್ಮಿನಲ್. ಸೊ ನಾವು ಅದನ್ನು ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿದ್ರೆ ಪಾಸಿಟಿವ್ ಟರ್ಮಿನಲಿಂದ ನೆಗೆಟಿವ್ ಟರ್ಮಿನಲ್ಗೆ ಕರೆಂಟು ಪಾಸ್ ಆಗುತ್ತೆ. ದೆನ್ ಓವರ್ ದ ಟೈಮ್ ದ ಕೆಮಿಕಲ್ಸ್ ಗೆಟ್ ಯೂಸ್ಡ್ ಅಪ್, ದ ಸೆಲ್ ಸ್ಟಾಪ್ಸ್ ವರ್ಕಿಂಗ್. ಇದೆಲ್ಲ ಕೆಮಿಕಲ್ಸು ಕಂಪ್ಲೀಟಾಗಿ ಯೂಸ್ ಆದಮೇಲೆ ಸೆಲ್ಲು ವರ್ಕ್ ಮಾಡೋದನ್ನು ಸ್ಟಾಪ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ದೆನ್ ಕಾಲ್ಡ್ ಆಸ್ ಡೆಡ್ ಆ್ಯಂಡ್ cannot supply any more electricity. So this is about the voltaic cell. So they use the 2 electrodes, 1 electrolyte liquid. Electrolyte usually weak acid ಆಗಿರುತ್ತೆ ಅಥವಾ salt solution ಆಗಿರುತ್ತೆ. Ever heard of? The voltaic or galvanic cell get their names from 2 Italian scientists, that is Alessandro Volta and Luigi Galvani. ಸೊ ಈ ವೋಲ್ಟಾಯಿಕ್ ಆ್ಯಂಡ್ ಗ್ಯಾಲ್ವಾನಿಕ್ ಅಂತ ಬಂದಿರೋದು ಸೈಂಟಿಸ್ಟ್ ಹೆಸರೇನೆ. ಸೊ ಏನು ಮಾಡಿದ್ರು ಅವರು? ಒಂದ್ಸತಿ ಗ್ಯಾಲ್ವನಿ ನೋಟಿಸ್ ದ್ಯಾಟ್ ಡೆಡ್ ಫ್ರಾಕ್ಸ್ ಲೆಗ್ ಕಿಕ್ಡ್ ವೆನ್ ಟಚ್ಡ್ ವಿತ್ 2 ಡಿಫ್ರೆಂಟ್ ಮೆಟಲ್ಸ್, ಕಾಪರ್ ಆ್ಯಂಡ್ ಐರನ್. 2 ರಾಡ್ ತೊಗೊಂಡ್ಬಿಟ್ಟು ಕಾಪರ್ ಮತ್ತು ಐರನ್ದು ಒಂದು ಕಪ್ಪೆಯ ಕಾಲಿಗೆ ಅದನ್ನು ಚುಚ್ಚಿದಾಗ ಏನಾಗುತ್ತೆ ಗೊತ್ತಾ? ಅದು ಕಿಕ್ ಬ್ಯಾಕ್ ಮಾಡುತ್ತೆ. ಸೊ ಇಟ್ ವಾಸ್ ಆಲ್ರೆಡಿ ನೋನ್ ಬೈ ದೆನ್ ದ ಎಲೆಕ್ಟ್ರಿಸಿಟಿ ಕುಡ್ ಸ್ಟಿಮ್ಯುಲೇಟ್ ಮಸ್ಕ್ಯುಲರ್ ಮೋಷನ್. ಸೊ ಆಲ್ರೆಡಿ ಆವಾಗ ಗೊತ್ತಿತ್ತು ಆ ಮಸ್ಕ್ಯುಲರ್ ಮೋಷನನ್ನು ಮಾಡೋದಕ್ಕೆ ಎಲೆಕ್ಟ್ರಿಸಿಟಿ ಬಳಸ್ತಾರೆ ಅಂತ. ಆ್ಯಂಡ್ ಗ್ಯಾಲ್ವನಿ ದ ಎಲೆಕ್ಟ್ರಿಸಿಟಿ ಕೇಮ್ ಫ್ರಮ್ ದ ಫ್ರಾಗ್ ಇಟ್ ಸೆಲ್ಫ್. ಗ್ಯಾಲ್ವನಿ ಏನು ಹೇಳ್ತಾರೆ? ಆ ಎಲೆಕ್ಟ್ರಿಸಿಟಿ ಸತ್ತೋಗಿರೋ ಕಪ್ಪೆಯ ಕಾಲಿಂದನೇ ಬಂತು ಅಂತ ಹೇಳ್ತಾರೆ. ಬಟ್ ವೋಲ್ಟಾ ಹ್ಯಾಡ್ ಅ ಡಿಫ್ರೆಂಟ್ ಐಡಿಯಾ. ವೋಲ್ಟಾ ಅನ್ನೋ ಸೈಂಟಿಸ್ಟ್ಗೆ ಬೇರೆ ಐಡಿಯಾ ಇತ್ತು. He believed the electricity came from the metals and not the frog. So he came to know that ಇಲ್ಲ, ಕಪ್ಪೆ ಕಾಲಿಂದ ಎಲೆಕ್ಟ್ರಿಸಿಟಿ ಬರಲಿಲ್ಲ, ಅದು ಬಂದಿದ್ದು ಮೆಟಲ್ ರಾಡ್ಸಿಂದ ಅಂತ. ಸೊ ಟು ಟೆಸ್ಟ್ ದಿಸ್ he used a salt water soaked paper instead of frog's leg. ಆ ಫ್ರಾಗ್ ಲೆಗ್ ಬದಲಾಗಿ ಸಾಲ್ಟ್ ವಾಟ್ರಲ್ಲಿ ಉಪ್ಪಿನ ನೀರಲ್ಲಿ ಡಿಪ್ ಆಗಿರುವಂತಹ ಪೇಪರನ್ನು ಬಳಸಿದ್ರು. ಸ್ಟಿಲ್ ಗಾಟ್ ಎನ್ ಎಲೆಕ್ಟ್ರಿಕ್ ಕರೆಂಟ್. ಹಾಗೆ ಮಾಡಿದಾಗಲೂ, ಕಪ್ಪೆ ಕಾಲು ಬದಲು ಸಾಲ್ಟ್ ವಾಟರನ್ನು ಬಳಸಿದಾಗಲೂ ಕೂಡ ಅಲ್ಲಿ ಕರೆಂಟ್ ಪಾಸ್ ಆಯಿತು. ಸೊ ದಿಸ್ ಶೋಡ್ ದ್ಯಾಟ್ ಇಟ್ ವಾಸ್ ಕಾಂಬಿನೇಷನ್ ಆಫ್ ಮೆಟಲ್ಸ್ ಆ್ಯಂಡ್ ಲಿಕ್ವಿಡ್ ಜನರೇಟೆಡ್ ಎಲೆಕ್ಟ್ರಿಕ್ ಕರೆಂಟ್. ಇದರಿಂದ ಗೊತ್ತಾಯಿತು 2 ರಾಡು ಮತ್ತು ಒಂದು ಲಿಕ್ವಿಡಿನ ಕನೆಕ್ಷನಿಂದ ನಮಗೆ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇದೆ, ಲೀಡಿಂಗ್ ಟು ದ ಇನ್ವೆನ್ಷನ್ ಆಫ್ ದ ಫಸ್ಟ್ ಬ್ಯಾಟ್ರಿ. ಇಟ್ ಈಸ್ ಕಾಲ್ಡ್ ಆಸ್ ವೋಲ್ಟಾಯಿಕ್ ಬ್ಯಾಟ್ರಿ. ದಿಸ್ ಇಸ್ ದ ಬ್ಯಾಟ್ರಿ. ಓಕೆ. Now activity, let us construct. This is a very important, interesting activity. Can we also make our own voltaic cell using easily available material? Yes. So what you have to do? You have to take 5 to 6 juicy lemons, copper wire ಬೇಕು, iron nails ಬೇಕು, ಆಮೇಲೆ LED bulb. So insert copper wire and iron nail in one of the lemons, keeping them apart by a small distance. ಸೊ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಒಂದು ಐರನ್ ನೇಲು, ಒಂದು ಕಾಪರ್ ವೈರ್ನ ಕನೆಕ್ಟ್ ಮಾಡಿ ಫಸ್ಟು ಲೆಮನ್ಸ್ಗೆ. ರಿಪೀಟ್ ದಿ ಅಬೋವ್ ಸ್ಟೆಪ್ ಫಾರ್ ಆಲ್ ದ ರಿಮೈನಿಂಗ್ ಲೆಮನ್. ಎಲ್ಲ ಲೆಮನ್ಗೂ ಇದೇ ಥರ ಮಾಡಬೇಕು. ಆಮೇಲೆ ಒಂದು ಕಾಪರ್ ವೈರನ್ನು ಇನ್ನೊಂದು ನೇಲ್ ಇರುತ್ತಲ್ವ, ಮೊಳೆ, ಅದಕ್ಕೆ ಇನ್ನೊಂದು ನಿಂಬೆಹಣ್ಣಿನ ಮೇಲೆ ಚುಚ್ಚಿರೋ ಮೊಳೆಗೆ ಅದನ್ನು ನೀವು ಕನೆಕ್ಟ್ ಮಾಡಬೇಕು.
Then connect the LED between the copper wire of the one first lemon and the nail of the other. What do you observe? So if the LED does not glow, LED ಬೆಳಗಲಿಲ್ಲ ಅಂದರೆ ಏನು ಮಾಡಬೇಕು ನೀವು ಉಲ್ಟಾ ಹಾಕಿ ನೋಡಬೇಕು. ಸೊ ಲಾಸ್ಟ್ ಚಾಪ್ಟ್ರಲ್ಲಿ ನೀವು ಕಲ್ತ್ಕೊಂಡಿದ್ದೀರಾ LED. ಸೊ ಲಾಂಗರ್ ವೈಯರ್ ಇಸ್ ಪಾಸಿಟಿವ್, ಶಾರ್ಟರ್ ವೈಯರ್ ಇಸ್ ನೆಗೆಟಿವ್. ಸೊ ನೆಗೆಟಿವ್ ಪಾಸಿಟಿವ್ ಏನಾದರೂ ಚೇಂಜ್ ಆಗಿದ್ರೆ ಅಲ್ಲಿ ಸ್ವಲ್ಪ ಲೈಟ್ ಬರಲ್ಲ. ಸೊ ಯು ಹ್ಯಾವ್ ಟು ಚೇಂಜ್ ಇಟ್. ಸೊ the glowing LED indicates that the cell is working. In this cell, the metal electrodes are copper wire and the iron nail. Electrodes ಯಾವ್ಯಾವ್ದಿಲ್ಲಿ ಐರನ್ ವೈರು ಮತ್ತು ಕಾಪರು. The electrolyte is lemon juice, which helps in conducting the electricity. You may also use the salt solution instead of lemon juice. So, lemon juice ಬದಲಾಗಿ salt solution ಕೂಡ ನಾವು ಬಳಸಬಹುದು. A step further. Some common metal pairs of voltaic cell are ವೋಲ್ಟಾಯಿಕ್ ಸೆಲ್ಲಲ್ಲಿ ಬೆಳೆಸಬಹುದಾದಂಥ ಎಲೆಕ್ಟ್ರೋಡ್ಸ್ ಪೇರ್ ಯಾವುದು? ಜಿಂಕ್ ಆ್ಯಂಡ್ ಕಾಪರ್, ಜಿಂಕ್ ಆ್ಯಂಡ್ ಸಿಲ್ವರ್, ಅಲ್ಯೂಮಿನಿಯಂ ಕಾಪರ್, ಐರನ್ ಕಾಪರ್, ಮೆಗ್ನೀಷಿಯಮ್ ಕಾಪರ್ ಆ್ಯಂಡ್ ಲೆಡ್ ಕಾಪರ್. ಆ್ಯಂಡ್ ಸಮ್ ಮೆಟಲ್ಸ್ ಲೈಕ್ ಕಾಪರ್ ವಿಲ್ ಆ್ಯಕ್ಟ್ ಆಸ್ ಅ ಪಾಸಿಟಿವ್ ಎಲೆಕ್ಟ್ರೋಡ್. Yet some other metals like zinc will act as negative electrode. This will lead to the chemical properties. We will learn this in your higher classes. Always remember, zinc is negative, copper is positive. Now we will learn about the dry cell. ನಾವು ಯೂಸ್ ಮಾಡ್ತೀವಲ್ವ ಇಲ್ಲಿ ಸೆಲ್ಗಳು, ಅದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. Voltaic cells were an important discovery, but they are not convenient for everyday use. ದಿನ ಅದನ್ನು ಬಳಸೋದಕ್ಕೆ ಅಷ್ಟು ಸೂಕ್ತ ಅಲ್ಲ. So instead, dry cells are one of the most widely used electric cells today. ಸೊ ಇತ್ತೀಚಿನ ದಿನಗಳಲ್ಲಿ ಈ ಥರ ಒಂದು ಬ್ಯಾಟ್ರಿ ಸೆಲ್ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಕಾಮನ್. ದೇ ಆರ್ ಕಾಲ್ಡ್ ಡ್ರೈ ಬಿಕಾಸ್ ದ ಎಲೆಕ್ಟ್ರೋಲೈಟ್ ಈಸ್ ನಾಟ್ ಇನ್ ದ ಲಿಕ್ವಿಡ್. ಅದು ಡ್ರೈ ಸೆಲ್ ಅಂತ ಯಾಕೆ ಕರಿತೀವಿ ಅಂದರೆ ಎಲೆಕ್ಟ್ರೋಲೈಟು ಲಿಕ್ವಿಡ್ ಫಾರ್ಮಲ್ಲಿ ಇಲ್ಲ, ಬಟ್ ಅ ಥಿಕ್ ಮಾಯ್ಸ್ಟ್ ಪೇಸ್ಟ್, ಒಂಥರ ತಿಕ್ಕಾಗಿರೋ ಪೇಸ್ಟ್ ಥರ ಅದು ಪ್ರೆಸೆಂಟ್ ಇರುತ್ತೆ. ದ ಸ್ಟ್ರಕ್ಚರ್ ಆಫ್ ಡ್ರೈ ಸೆಲ್ ಇಸ್ ಶೋನ್ ಹಿಯರ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. It consists of a zinc container which acts like a negative terminal. See, it will have a zinc container ಒಳಗಿದೆ ನೋಡಿ, and that acts as a negative terminal. Carbon rod at the center covered with metal cap that acts as positive terminal. ಮಧ್ಯದಲ್ಲಿದೆ ನೋಡಿ ಮೆಟಲ್ ಕ್ಯಾಪ್ ಹಾಕೊಂಡಿರೋದು, ಅದು ಕಾರ್ಬನ್ ರಾಡ್, and it acts as a positive electrode or terminal. The carbon rod is surrounded by a paste like electrolyte. ಇಲ್ಲಿ ನೋಡಿ ಸುತ್ತ ಒಂದು ಪೇಸ್ಟ್ ಥರ ಸಿಲ್ವರ್ ಕಲರಲ್ಲಿದೆ, ಕರೆಕ್ಟ್? ದಟ್ ಈಸ್ ದ ಎಲೆಕ್ಟ್ರೋಲೈಟ್ ವಿಚ್ ಈಸ್ ಇನ್ ಪೇಸ್ಟ್ ಫಾರ್ಮ್. ದ ಡ್ರೈ ಸೆಲ್ ಈಸ್ ಅ ಸಿಂಗಲ್ ಯೂಸ್ ಸೆಲ್. ಇದನ್ನು ನಾವು ಪದೇ ಪದೇ ಬಳಸೋಕ್ಕಾಗಲ್ಲ, ಒಂದು ಸತಿ ಖಾಲಿ ಆದರೆ ಮುಗೀತು. ಸೊ ಒನ್ಸ್ ಇಟ್ ಈಸ್ ಯೂಸ್ಡ್ ಅಪ್ ಇಟ್ ಹ್ಯಾಸ್ ಟು ಬಿ ಡಿಸ್ಪೋಸ್ಡ್, ಬಿಸಾಕಬೇಕು. ಫಾರ್ ಸೆವರಲ್ ಅಪ್ಲಿಕೇಶನ್ಸ್ ರೀಚಾರ್ಜಬಲ್ ಬ್ಯಾಟರೀಸ್ ಆರ್ ಇನ್ಕ್ರೀಸಿಂಗ್ಲಿ ಬೀಯಿಂಗ್ ಯೂಸ್ಡ್ ನೌ. ಸೊ ಇತ್ತೀಚಿನ ದಿನಗಳಲ್ಲಿ ರೀಚಾರ್ಜಬಲ್ ಬ್ಯಾಟರೀಸನ್ನು ಹೆಚ್ಚಾಗಿ ನಾವು ಬಳಸ್ತೀವಿ. ಸೊ ರೀಚಾರ್ಜಬಲ್ ಬ್ಯಾಟರೀಸ್ ಕ್ಯಾನ್ ಬಿ ರೀಚಾರ್ಜ್ಡ್ ಆ್ಯಂಡ್ ರೀಯೂಸ್ಡ್ ಮಲ್ಟಿಪಲ್ ಟೈಮ್. ಸಾಕಷ್ಟು ಬಾರಿ ಅದನ್ನು ಚಾರ್ಜ್ ಮಾಡಿ ನಾವು ಬಳಸಬಹುದು. ದಿಸ್ ಪ್ರಿವೆಂಟ್ಸ್ ವೇಸ್ಟೇಜ್ ಆ್ಯಂಡ್ ಸೇವ್ ಮನಿ ಓವರ್ ಟೈಮ್. ಸೊ ವೇಸ್ಟೇಜ್ ಕೂಡ ಕಡಿಮೆ, ಹಾಗೆ ದುಡ್ಡನ್ನು ಕೂಡ ಸೇವ್ ಮಾಡ್ಬೋದು. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನೋಡಿ, ಇಲ್ಲಿ ಲ್ಯಾಪ್ಟಾಪ್ಗಳಲ್ಲಿ ಇರಬಹುದು, ನಮ್ಮ ಮೊಬೈಲ್ ಫೋನ್ಗಳಲ್ಲಿ, ಇದು ಕ್ಯಾಮ್ರಾಸಲ್ಲಿ ಯೂಸ್ ಮಾಡೋದು, ಇದು ಇನ್ವರ್ಟರ್ ಅಂದರೆ UPS ಅಂತೀವಲ್ವ, ಅದು ವೆಹಿಕಲ್ಗಳಲ್ಲಿ ಯೂಸ್ ಮಾಡೋ ಮೊಬೈಲಲ್ಲಿ. ಸೊ ಇದೆಲ್ಲ ರೀಚಾರ್ಜಬಲ್, ಕರೆಕ್ಟ್? ಸೊ ದೇರ್ ಆರ್ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೀಚಾರ್ಜಬಲ್ ಬ್ಯಾಟ್ರೀಸ್ that are used for different applications, from small batteries used in watches and phones to the batteries used in laptops, tablets, and bigger batteries that run the inverter or vehicle. However, rechargeable batteries also do not last forever. So rechargeable battery ಯೂಸ್ ಮಾಡ್ತಾ ಇದ್ದೀವಿ ಅಂತ ನೂರಾರು ವರ್ಷ ಅದನ್ನು ಯೂಸ್ ಮಾಡ್ಬೋದು ಅಂತ ಖಂಡಿತ ಅಲ್ಲ. Even that has a lifetime. After being charged and used many times, they will slowly wear out. So this is the reason why after a year or two the phone battery requires charging more often. Then a last bit of the chapter, a step further. Today the lithium ion, that is LiON battery is the most common type of rechargeable battery. ಲಿಥಿಯಂ ಅಯಾನ್ ಬ್ಯಾಟ್ರಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇರುವಂತಹ
rechargeable battery found in almost all devices that use the batteries. These batteries rely on the special means like metals ಇರುತ್ತೆ, ಯಾವ್ದಾದ್ರು lithium and cobalt ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ lithium and cobalt, which are mined and processed in limited parts of the world. Because of this, countries are now racing to secure the supplies, recycle the old battery and develop the new technology. So ಇದು ಕೆಲವೊಂದಿಷ್ಟು ದೇಶಗಳಲ್ಲಿ ಮಾತ್ರ ಇರೋದ್ರಿಂದ ಇನ್ನೂ ಡೆವಲಪ್ ಆಗೋದಕ್ಕೆ ಸಾಕಷ್ಟು ಕಂಟ್ರಿಗಳು ತುಂಬ ಹೊಸ ರೀಸೈಕಲ್ ಮಾಡೋದಾಗಿರಲಿ, ಹೊಸ ಸಪ್ಲೈ ಕೊಡೋದ್ರಲ್ಲಿ ತುಂಬ ಟೆಕ್ನಾಲಜಿಯನ್ನು ಹುಡುಕ್ತಾ ಇದೆ. ಸೈಂಟಿಸ್ಟ್ ಆರ್ ಆಲ್ಸೋ ವರ್ಕಿಂಗ್ ಆನ್ ದ ನೆಕ್ಸ್ಟ್ ಬಿಗ್ ಲೀಪ್. ಇನ್ನೊಂದು ಚೇಂಜ್ಗೆ ವರ್ಕ್ ಮಾಡ್ತಿದ್ದಾರೆ. ಏನದು? ಸಾಲಿಡ್ ಸ್ಟೇಟ್ ಬ್ಯಾಟ್ರೀಸ್ ವಿಚ್ ರೀಪ್ಲೇಸ್ ದ ಲಿಕ್ವಿಡ್ ಆರ್ ಪೇಸ್ಟ್ ಲೈಕ್ ಎಲೆಕ್ಟ್ರೋಲೈಟ್ ವಿತ್ ಅ ಸಾಲಿಡ್ ಮೆಟೀರಿಯಲ್. ಸೊ ನಾವು ನೋಡಿದ್ವಿ, ಎಲೆಕ್ಟ್ರೋಲೈಟು ಲಿಕ್ವಿಡಲ್ಲಿರುತ್ತೆ ಅಥವಾ ಪೇಸ್ಟ್ ಫಾರ್ಮಲ್ಲಿರುತ್ತೆ. ಸೊ ಇದೆರಡನ್ನೂ ಬಿಟ್ಟು ಸಾಲಿಡ್ ಫಾರ್ಮಲ್ಲಿ ಇರುವಂತಹ ಒಂದು ಎಲೆಕ್ಟ್ರೋಲೈಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸೈಂಟಿಸ್ಟ್ಗಳು ನೋಡ್ತಾ ಇದ್ದಾರೆ. ದೀಸ್ ಫ್ಯೂಚರ್ ಬ್ಯಾಟ್ರೀಸ್ ವುಡ್ ಬಿ ಮಚ್ ಸೇಫರ್. ತುಂಬ ಸೇಫ್ ಇರುತ್ತೆ, ಚಾರ್ಜ್ ಫಾಸ್ಟ್ ಆಗುತ್ತೆ, ಲಾಸ್ಟ್ ಲಾಂಗರ್, ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ. ಏನಾಗುತ್ತೆ? ಸೇಫ್ ಆಗಿರುತ್ತೆ, ಚಾರ್ಜ್ ಬೇಗ ಆಗುತ್ತೆ, ಹಾಗೆ ತುಂಬ ದಿನಗಳ ಕಾಲ ಬಾಳಿಕೆ. Improved rechargeable batteries are very important as in the world moves to the developing environmentally friendly sources of electrical power. And this finishes your chapter. I hope in chapter ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, where we got to know more about the magnetic effect of electric current and heating effect of the electric current. I hope this video is helpful for you all. If yes, please like it, share it, and ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್. ಸೊ ಥ್ಯಾಂಕ್ ಯು.